ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ಶ್ರೀಮದ್ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಲು ಬಂದಿರುವಂತಹ ಪರಮ ಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈ ಜ್ಞಾನ ಯಜ್ಞಕ್ಕೆ ಪ್ರಾಯೋಜಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಎಲ್ಲ ಸೇವಾಕರ್ತಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಎಲ್ಲ ಶ್ರೋತರೊಂದಕ್ಕೂ ಸ್ವಾಗತವನ್ನು ಕೊಡ್ತಾ ಶ್ರೀಪಾದರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಮ್ಮನ್ನು ಭಾಗವತ ಪ್ರವಚನದ ಮೂಲಕ ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯಮುಖ ಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ. ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಈ ಶ್ಲೋಕದಿಂದಲೂ ಕೂಡ ಕುಂತಿ ಕೃಷ್ಣನನ್ನು ಪ್ರಾರ್ಥಿಸಿ ತಾನು ಜೀವನದಲ್ಲಿ ಏನು ಅನುಭವಿಸಿದ್ದಳು ಅದನ್ನು ಕೃಷ್ಣನ ಮುಂದೆ ಮೆಲುಕು ಹಾಕುತ್ತಾ ಇದ್ದಾಳೆ. ಒಂದು 7 ರೀತಿಯಲ್ಲಿ ಸಮಸ್ಯೆಗಳನ್ನು ನಾನು ಜೀವನದಲ್ಲಿ ಎದುರಿಸಿದ್ದೆ ಆರಂಭದಿಂದ ಕೊನೆಯ ತನಕ. ಅದರಲ್ಲಿ ಕೊನೆಯ ಸಮಸ್ಯೆ ಅಂತಂದರೆ ಅಶ್ವತ್ಥಾಮಾಚಾರ್ಯರ ನಾರಾಯಣ ಅಸ್ತ್ರ ಪ್ರಯೋಗ, ಇದು ಕೊನೆಯ ಸಮಸ್ಯೆ. ಆರಂಭದ್ದು ಅಂತಂದರೆ ವಿಷ. ವಿಷ ಅಗ್ನಿ ವಿಷಾತ್ ಮಹಾಗ್ನೇಃ ಪುರುಷಾದ ದಂಶನಾತ್. ಪುರುಷ ಜನರನ್ನು ಅದ ತಿನ್ನುವವರು ಅಂದರೆ ರಾಕ್ಷಸರು, ಅವರ ಭೇಟಿ. ಪುರುಷಾದ ದಂಶನಾತ್ ಅಸತ್ಸಭಾಯಾ ಕೆಟ್ಟ ಸಭೆ ಅಸತ್ಸಭಾಯಾ ವನವಾಸ ಕೃಚ್ಛ್ರತಃ. ವನವಾಸ ಎನ್ನತಕ್ಕಂಥ ಇದೊಂದು ಕಷ್ಟದ ಕೆಲಸದಿಂದ ವನವಾಸ ಕೃಚ್ಛ್ರತಃ. ಆಮೇಲೆ ಮೃಧೆ ಮೃಧೆ ಮೇಲಿಂದ ಮೇಲೆ ಅನೇಕ ಮಹಾರಥ ಅಸ್ತ್ರತಃ. ಅನೇಕ ಮಹಾರಥಿಕರಿದ್ದರು, ಅವರಿಂದ ಬಂದಿರತಕ್ಕಂಥ ಅಸ್ತ್ರಗಳು ಅನೇಕ ಮಹಾರಥಾಸ್ತ್ರತಃ. ಕೊನೆಯದ್ದು ದ್ರೌಣಿ ಅಸ್ತ್ರತಶ್ಚ. 7. ಈ 7ಕ್ಕೂ ಕೂಡ ಮೂಲ ಕಾರಣ ಕಲಿ, ದುರ್ಯೋಧನ. ಆದ್ದರಿಂದ ಈ 7ನ್ನು
ನಾವೇನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಳೋದುಂಟಲ್ಲ, ಅದಕ್ಕೂ ಇದಕ್ಕೂ ತಾಳ ಮೇಳ. ಅದೂ 7, ಇದು 7. ಏನದು ನಿನ್ನೆ ದಿವಸ ನೋಡಿದ್ದೆವು. ಮೊದಲನೇದ್ದೇ ಬ್ರಹ್ಮಹತ್ಯ. ಜಪ ಮಾಡಬೇಕು ಅಂತಾದರೆ ಮೊದಲು, ದೇವರ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕಾದ್ರೆ ಮೊದಲು ನಮ್ಮ ಒಳಗೆ ಯಾವಾಗಲೂ ತುಂಬಿಕೊಂಡಿರ್ತಾನಲ್ಲ, ಕಶ್ಮಲ ಕಲಿ ತುಂಬಿಕೊಂಡಿರ್ತಾನಲ್ಲ, ಅವನ ಉಚ್ಚಾಟನೆ ಮಾಡಬೇಕು. ಅದನ್ನು ಆರಂಭ ಮಾಡುವುದೇ ಬ್ರಹ್ಮಹತ್ಯ ಶಿರಸ್ಕಂಚ. ಬ್ರಹ್ಮಹತ್ಯ ಎನ್ನುವುದೇ ಕಲಿಪುರುಷನ ತಲೆ. ದೇಹದಲ್ಲಿ ತಲೆಗೆ ಉತ್ತಮಾಂಗ ಅಂತ ಹೆಸರು. ಕೈ, ಕಾಲು, ಹೊಟ್ಟೆ, ಎದೆ ಇದೆಲ್ಲ ಒಂದೊಂದು ಅಂಗಗಳು. ಇದನ್ನೆಲ್ಲ ಕೈ, ಕಾಲು ಅಂತ ಹೀಗೆ ಕರೆಯುವುದು. ತಲೆಯನ್ನು ಇನ್ನೊಂದು ಶಬ್ದದಿಂದ ಕರೀತೇವೆ ಉತ್ತಮ ಅಂಗ. ದೇಹದ ಉತ್ತಮ ಅಂಗ. ಉತ್ತಮ ಅಂಗ ಅಂದರೆ ತಲೆ. ಸದ್ಯ ಈಗ ತಲೆಯ ಸ್ಥಾನ ಯಾವುದಕ್ಕೆ ಬಂದಿದೆ? ಬ್ರಹ್ಮಹತ್ಯ ಎನ್ನತಕ್ಕಂತಹ ಪಾಪಕ್ಕೆ ತಲೆಯ ಸ್ಥಾನ. ಅಂದರೆ ಏನರ್ಥ? ಬ್ರಹ್ಮಹತ್ಯಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಇಲ್ಲ ಅಂತ ಅರ್ಥ. ಏನು ಬ್ರಹ್ಮಹತ್ಯ ಅಂದರೆ ಬ್ರಾಹ್ಮಣನಿಗೆ ಹಿಂಸೆ ಮಾಡೋದು ಅಂತ ಅರ್ಥ. ಯಾವ ರೀತಿಯ ಹಿಂಸೆ? ಮಾನಸಿಕ ಹಿಂಸೆನೂ ಆಗ್ಬೋದು. ಯಾರಿಗೆ? ಬ್ರಾಹ್ಮಣನಿಗೆ. ಯಾರು ಬ್ರಾಹ್ಮಣ? ಯಾರು ಬ್ರಹ್ಮನನ್ನು ಅಣಕಿಸ್ತಾನೋ ಅವನು ಬ್ರಾಹ್ಮಣ. ಬ್ರಹ್ಮ ಅಣತಿ ಇತಿ, ಬ್ರಹ್ಮಾಣ ಅಂತ ಒಂದು, ಬ್ರಾಹ್ಮಣ ಅಂತ ಒಂದು. ಅಣತಿ ಶಬ್ದಕ್ಕೆ ಒಂದು ತಿಳ್ಕೊಳ್ಳೋದು ಅಂತ ಅರ್ಥ ಉಂಟು, ಇನ್ನೊಂದು ನಮ್ಮಲ್ಲಿ ಲೋಕದಲ್ಲಿ ಉಂಟಲ್ಲ ಅಣಕಿಸೋದು ಅಂತ. ಅಣಕು ಪ್ರದರ್ಶನ ಅಂತ ನಮ್ಮಲ್ಲಿ ಒಂದು ಉಂಟಲ್ಲ, ಬೆಂಕಿ ಬಿದ್ದಾಗ ಹೇಗೆ ಆರಿಸಬೇಕು ಅಂತ ಅಗ್ನಿಶಾಮಕ ದಳದವರಿಗೆ ತರಬೇತಿ ಕೊಡ್ತಾರೆ. ಇದಕ್ಕೆ ಏನು ಹೆಸರು? ಅಣಕು ಪ್ರದರ್ಶನ ಅಂತ ಹೆಸರು. ಉಗ್ರಗಾಮಿಗಳು ಬಂದಾಗ ಹೇಗೆ ನಾವು ಗುಂಡು ಹಾರಿಸಬೇಕು ಅಂತ ಹೇಳಿ ತೋರಿಸಿಕೊಡ್ತಾರೆ. ಇದಕ್ಕೂ ಏನು ಹೆಸರು? ಅಣಕು ಪ್ರದರ್ಶನ ಅಂತ ಹೆಸರು. ನಮ್ಮಲ್ಲಿ ಒಂದು ಮಾತುಂಟು, ಚೀಟಿ ತೆಕೊಂಡ, ಕಾರು ಬಹುಮಾನ ಸಿಗುತ್ತೆ ಅಂತ ಜ್ಯೋತಿಷ್ಕರು ಹೇಳಿದ್ದಕ್ಕೆ ಚೀಟಿ ತೆಕೊಂಡ. 10 ರೂಪಾಯಿ ಚೀಟಿ ತೆಕೊಂಡ. ಟೆಟ್ಟೆ ಏನಿಲ್ಲ, ಚೀಟಿ ಹಿಡ್ಕೊಂಡದ್ದೇ ಬಂತು. ನಿಮ್ಮ ಬಂಪರಲ್ಲಿ ಎಂಥದ್ದು ಬರಲೇ ಇಲ್ಲ. ಸೀದಾ ಜ್ಯೋತಿಷ್ಕರ ಬಳಿಗೆ ಹಿಡ್ಕೊಂಡು ಹೋದ. ಹೇಳಿದ್ದೀರಿ ಅಂತ ಚೀಟಿ ತೆಕೊಂಡಿದ್ದೇನೆ, ನೋಡಿ ಸಿಗಲಿಲ್ಲ. ಅದಕ್ಕೆ ಅವರು ಕೇಳಿದರು, ನಿನಗೇನಾದರೂ ಕನಗಿನ ಬಿದ್ದಿದ ಅಂತ ಕೇಳಿದರು. ಸ್ವಪ್ನ ಏನಾದರೂ ಬಿದ್ದಿದ ಅಂತ ಕೇಳಿದೆ. ಹೌದು ಅಂದ. ಏನು ಸ್ವಪ್ನ ಬಿದ್ದಿದೆ ಅಂತ? ಈ ಲಾಟ್ರಿಯಲ್ಲಿ ಕಾರು ಸಿಕ್ಕಿದ್ದು, ನಾನು ಅದರಲ್ಲಿ ಕೂತ್ಕೊಂಡು ಹೋಗುವುದು. ಹಾಗಾದರೆ ಸಿಕ್ಕುವುದು ಸ್ವಪ್ನದಲ್ಲಿ ಹೋಗಿಬಿಡ್ತು ಅಂತ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಉಗ್ರಗಾಮಿಗಳು ಬಂದಾಗ ಹೇಗೆ ಅವರನ್ನು ಎದುರಿಸಬೇಕು ಅಂತ ತರಬೇತಿ ಕೊಡ. ಅಣುಕು ಪ್ರದರ್ಶನ ಇರುತ್ತೆ. ಆದ್ದರಿಂದ ನಿಜವಾಗಿ ಎದುರಿಸಬೇಕಾದ್ದು ಎಲ್ಲಿ ಹೋಗುತ್ತೆ? ಅಣುಕು ಪ್ರದರ್ಶನದಲ್ಲಿ ಹೋಗಿಬಿಡುತ್ತೆ. ಉಗ್ರಗಾಮಿಗಳು ಮಾಮೂಲು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿಬಿಡುತ್ತಾರೆ. ಹಾಗಾದರೆ ಅದಕ್ಕೇನು ಹೆಸರು? ಅಣಕಿಸುವುದು ಅಂತ ಅರ್ಥ. ಏನು ಹೆಸರು? ಅಣುಕು ಪ್ರದರ್ಶನ ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ಬ್ರಹ್ಮನನ್ನು ಯಾರು ಅಣಕಿಸ್ತಾರೋ ಅವರನ್ನು ಬ್ರಾಹ್ಮಣ ಅಂತ ಕರೆದರು. ಅಂದರೆ ಬ್ರಹ್ಮ ಭಗವಂತ ಹೇಗೆ ಇದ್ದಾನೆ ಹಾಗೇನೇ ಇರಬೇಕು ಅಂತ ಜೀವನದಲ್ಲಿ ಯಾರು ಪ್ರಯತ್ನ ಮಾಡ್ತಾರೆ, ಇಷ್ಟೇ ತಾನೆ ಅಣಕಿಸುವುದು ಅಂತಂದರೆ. ನನ್ನನ್ನು ಅಣಕಿಸುವವರು ಇರ್ಬೋದು ಕೆಲವರು. ಹೇಗೆ ಅಂತಂದರೆ ಛದ್ಮವೇಷ ಸ್ಪರ್ಧೆಯಲ್ಲಿ ಒಬ್ಬರನ್ನೊಬ್ಬರು ಅಣಕಿಸುವುದು. ಆ ಒಬ್ಬ ಶಾಲೆಯಲ್ಲಿ ಏನು ಮಾಡಿದ ಅಂತಂದರೆ ಆ ಒಂದು ಛದ್ಮವೇಷ ಇದು ಏನು ಅದುಮಾರ ಸ್ವಾಮಿಗಳು ಭಾಷಣ ಹೇಗೆ ಮಾಡ್ತಾರೆ ಅಂತ. ಇದಕ್ಕೇನು ಹೆಸರು? ಅಣಕಿಸುವುದು ಅಂತ ಹೆಸರು. ಹಾಗಾದರೆ ಬ್ರಹ್ಮ ಹೇಗೆ ಇದ್ದಾನೆ, ಭಗವಂತ ಹೇಗೆ ಇದ್ದಾನೆ ಹಾಗೇನೆ ಇರುವಂತೆ ಯಾರು ಪ್ರಯತ್ನ ಮಾಡ್ತಾನೋ ಅವನನ್ನು ಬ್ರಾಹ್ಮಣ ಅಂತ ಕರೆದರು. ಹಾಗಾದ್ರೆ ನೋಡಿ ಚೆನ್ನಾಗಿ ಉಂಟಲ್ಲ, ಅಣಕಿಸುವುದು ಎನ್ನುವುದು ಅದು ಸಂಸ್ಕೃತ ಶಬ್ದ ಅಲ್ವಾ? ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ ಅಂತಲ್ವೋ? ಈ ರೀತಿಯಲ್ಲಿ ಭಗವಂತನಂತೆ ಇರಬೇಕು ಅಂತ ಸಂಕಲ್ಪ ಮಾಡಿರುವ ವ್ಯಕ್ತಿಗೆ ಯಾರು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಹಿಂಸೆ ಕೊಡ್ತಾನೋ ಅದು ಬ್ರಹ್ಮಹತ್ಯ. ಅದಕ್ಕಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ಅದು ಯಾರ್ದು? ಕಲಿಪುರುಷದ್ದು ತಲೆಯ ಭಾಗದಲ್ಲಿ. ಬ್ರಹ್ಮಹತ್ಯ ಶಿರಸ್ಕಂಚ ನಿತ್ಯ ಮಾಡ್ತೇವಲ್ಲ, ಬ್ರಹ್ಮಹತ್ಯೆ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲ ನಮ್ಮ ಜೀವನದ ನಡೆದೇ ಇರುತ್ತಲ್ಲ, ಅದು ಒಳಗೆ ಸೇರಿಕೊಂಡಿರುತ್ತೆ. ಎರಡನೇದ್ದು ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ತೇಯ ಭುಜದ್ವಯಂ. ಅವನಿಗೆರಡು ಕೈ ಕೊಡಬೇಡವೋ? ಆ ಕಲಿಪುರುಷನಿಗೆರಡು ಕೈ ಕೊಡಬೇಡವೋ? ಕೈ ಕೊಡಬೇಕು. ಏನು ಕೈ ಅವನಿಗೆ? ಭುಜದ್ವಯ. ಏನದು? ಸ್ವರ್ಣಸ್ತೇಯ ಭುಜದ್ವಯಂ ಅಂತಂದರು. ಸ್ವರ್ಣ ಅಂದರೆ ಚಿನ್ನ, ಚಿನ್ನಾಭರಣಗಳು, ಆಭರಣಗಳು, ದವಸ ಧಾನ್ಯಗಳು, ಚಿನ್ನ ಬೆಳ್ಳಿ ದುಡ್ಡು ಎಂಥದೂ ಆಗ್ಬೋದು. ಅದನ್ನು ಕಳ್ಳತನ ಮಾಡತಕ್ಕಂಥದ್ದು ಉಂಟಲ್ಲ, ಇದು ಕಲಿಪುರುಷನಿಗೆ ಎರಡು ಕೈಗಳು. ಹೌದು, ಆ ಕಲಿಪುರುಷ ದುರ್ಯೋಧನ ತನ್ನ ಎರಡು ಕೈಗಳಿಂದಲೇ ಪಾಂಡವರ ಸ್ವರ್ಣವನ್ನು ಕದ್ದದ್ದು, ಪಾಂಡವರ ಸುವರ್ಣವನ್ನು ಕದ್ದದ್ದು. ಸ್ವರ್ಣ ಸಂಪತ್ತನ್ನು ಕದ್ದ, ದುಡ್ಡಿಗೂ ಕೈ ಕೊಟ್ಟ ದುರ್ಯೋಧನ, ಪಾಂಡವರ ದುಡ್ಡಿಗೂ ಕೈ ಕೊಟ್ಟ, ಪಾಂಡವರ ಸುವರ್ಣಕ್ಕೂ ಕೈ ಕೊಟ್ಟ. ಪಾಂಡವರ ಒಳ್ಳೆಯ ವರ್ಣ, ಒಳ್ಳೆಯ ವರ್ಣ ಅಂದ್ರೆ ಯಾರು? 5 ಜನ ಪಾಂಡವರ ಸುವರ್ಣ ಯಾರು? ಭಾರತಿ. ಭಾರತಿ ಯಾರು? ದ್ರೌಪದಿ.
ದ್ರೌಪದಿ ಯಾರು? ಶ್ರುತಿ ತತಿಗಳಿಗೆ ಅವಳು ಒಬ್ಳು ಅಭಿಮಾನಿನಿ. ಭಾರತೀ ಸರಸ್ವತಿಯವರು ವಿದ್ಯಾಭಿಮಾನಿನಿ ದೇವತೆ ಅಂತ ಅಂತೇವಲ್ಲ. ದುರ್ಯೋಧನ, ದುಶ್ಯಾಸನ ಯಾರಿಗೆ ಕೈ ಕೊಟ್ಟರು? ಸುವರ್ಣಕ್ಕೆ ಕೈ ಕೊಟ್ರ, ದ್ರೌಪದಿಗೆ ಕೈ ಕೊಟ್ರ? ಹಾಗಾದ್ರೆ ಜಡ ದುಡ್ಡಿಗೂ ಕೈ ಕೊಟ್ರು, ಜಡ ಸುವರ್ಣಕ್ಕೂ ದುರ್ಯೋಧನ ಕೈ ಕೊಟ್ಟ. ಚೇತನ ಸುವರ್ಣ, ಸುವರ್ಣ ಒಳ್ಳೆಯ ವರ್ಣಗಳು, ಒಳ್ಳೆಯ ಅಕ್ಷರಗಳು, ವೈದಿಕ ಸಾಹಿತ್ಯ, ಇದಕ್ಕೆ ಅಭಿಮಾನಿನಿಯಾಗಿರತಕ್ಕಂಥ ಭಾರತಿಗೂ ಕೈ ಕೊಟ್ಟ. ಹಾಗಾದ್ರೆ ದುರ್ಯೋಧನ ತಾನು ಏನು ಜೀವನ, ಆದ್ರಿಂದ ಅಂದ್ರು ಸ್ವರ್ಣಸ್ಥೇಯ ಭುಜದ್ವಯಂ. ಒಂದು ಜಡವಾಗಿರತಕ್ಕಂತಹ ಸಂಪತ್ತನ್ನು ಕದಿಯುವುದು ಒಂದು ಕೈ ಕಲಿಗೆ, ಇನ್ನೊಂದು ಕೈ ಇನ್ನೊಬ್ಬರ ಶಾಸ್ತ್ರವನ್ನು ಕದಿಯುವುದು ಮತ್ತೊಂದು ಕೈ. ಸ್ವರ್ಣಸ್ಥೇಯ ಭುಜದ್ವಯಂ. ಅದು ನಮ್ಮಲ್ಲಿ ಕೃತಿ ಚೌರ್ಯ ಅಂತ ಒಂದುಂಟ. ದುಡ್ಡು ಗಿಡ್ಡು ಕದಿಯುವುದು ಅದು ಮಾಮೂಲಿ, ಎಲ್ರಿಗೂ ಅಭ್ಯಾಸ ಉಂಟು, ಅದು ಗೊತ್ತುಂಟು. ಅದು ಹೇಗೆ ದುಡ್ಡು ಕದಿಯುವುದಂದ್ರೆ ಏನು ಅಂತ ಎಲ್ರಿಗೂ ಗೊತ್ತುಂಟು. ಅಲ್ಲ, ಈ ಅಕ್ಷರಗಳನ್ನು ಕದಿಯುವುದಂದ್ರೆ ಏನು ಸ್ವಾಮಿ ಅಂತ ಯಾರೋ ಕೇಳೋದುಂಟು. ಅದಕ್ಕೆ ಕೃತಿ ಚೌರ್ಯ ಅಂತ ಹೆಸರು. ಚೌರ್ಯ ಅಂದ್ರೆ ಕಳ್ಳತನ ತಾನೆ, ಕೃತಿ ಚೌರ್ಯ ಅಂತ ಅದಕ್ಕೆ ಹೆಸರು. ಅವ ಹೇಳಿದ್ದಂತೇನೆ ಇವೇನು ಸಿದ್ಧತೆ ಮಾಡಲಿಕ್ಕಿಲ್ಲ, ಉಪನ್ಯಾಸಕ್ಕೆಲ್ಲ ಸಿದ್ಧತೆ ಮಾಡಲಿಕ್ಕಿಲ್ಲ. ಮತ್ತೆ ಅವ ಏನು ಹೇಳಿದ್ದಾನೆ ಅದನ್ನೇ ಹೋದ ಇನ್ನೊಂದು ಕಡೆ ವಾಂತಿ ಮಾಡಿದ. ಅವ ಏನು ಬರೆದಿದ್ದಾನೆ ಅದನ್ನೇ ತನ್ನ ಪುಸ್ತಕದಲ್ಲಿ ಬರೆದುಕೊಂಡ. ಇದಕ್ಕೇನು ಹೆಸರು? ಕೃತಿ ಚೌರ್ಯ. ಇದು ಏನು? ಇದು ದುರ್ಯೋಧನನ ಒಂದು ಕೈ, ಎರಡು ಕೈಗಳು. ಹಾಗಾದ್ರೆ ಒಂದು ತಲೆ ಇಟ್ಟೇವ, ದುರ್ಯೋಧನ ಚಿಂತನೆ ಮಾಡಬೇಕು ಮೊದಲು. ದುರ್ಯೋಧನ ಬ್ರಹ್ಮಹತ್ಯೆ ಅನ್ನತಕ್ಕಂಥ ತಲೆ ಉಳ್ಳವನು, ಸ್ವರ್ಣಸ್ಥೇ ಅನ್ನತಕ್ಕಂಥ ಎರಡು ಕೈಗಳು ಉಳ್ಳವನು, ಸ್ವರ್ಣಸ್ಥೇಯ ಭುಜದ್ವಯಂ. ಆಮೇಲೆ ಅವನಿಗೊಂದು ಎದೆ ಕೊಡಬೇಕು. ಎದೆ ಹೊಟ್ಟೆ ಎಲ್ಲ ಒಟ್ಟಿಗೆ ನಮ್ಮಲ್ಲಿ, ಅದನ್ನು ಪ್ರತ್ಯೇಕ ತೆಕೊಳ್ಳಿಕ್ಕಿಲ್ಲ. ಯಾಕೆ? ಹೊಟ್ಟೆಗೆ ಏನು ಹೋಗಬೇಕಾದ್ರೂ ಎದೆ ಮೂಲಕನೇ ಹೋಗಬೇಕು. ಆದ್ದರಿಂದ ಎದೆ ಮತ್ತೆ ಹೊಟ್ಟೆ ಎರಡನ್ನು ಒಟ್ಟಿಗೆ ತೆಗೆದುಕೊಂಡರು. ಹೃದಯುಕ್ತಂ. ಇಲ್ಲಿ ಸ್ವರ್ಣದ ಕಳ್ಳತನ ಅಂತ ಉಂಟಲ್ಲ, ನಾವು ಹೇಳ್ಬೋದು ಏನು ಅಂತ, ಸ್ವಾಮಿ ನಾನು ಈ ದಿವಸ ಇವತ್ತು ಯಾರ ದುಡ್ಡಿಗೂ ಕೈ ಕೊಟ್ಟಿಲ್ಲ ಅಂತ. ಕೈ ಕೊಟ್ಟಿಲ್ಲ, ಹೌದು, ಮನಸ್ಸು ಕೊಟ್ಟರು ಸಾಕಾಗುತ್ತೆ ಅಂತಾರೆ. ಕೈಯೇ ಕೊಡಬೇಕಾಗಿಲ್ಲ ಅಂತ. ನೋಡಿ ಅವನಲ್ಲಿ ಏನು ದುಡ್ಡು ಮಾರಾಯರ, ಕೂತಲ್ಲಿ ಅವನಿಗೆ ದುಡ್ಡು ಬಂದು ಬೀಳುತ್ತೆ ಅಂತ ಎಣಿಸಿದ್ರು ಸಾಕಂತೆ. ಅದು ಒಂದು ರೀತಿಯಲ್ಲಿ ಕಳ್ಳತನ ಅಂತಲೇ ಅಂದರು. ಅದೊಂದುಂಟಲ್ಲ. ಇನ್ನೊಂದು ಕಳ್ಳತನ ನಮ್ಮದು ಮಾಮೂಲು ಯಾವಾಗಲೂ ಉಂಟಲ್ಲ, ಏನು? ದೇವರು ಕೊಟ್ಟಿರುವ ಸಂಪತ್ತನ್ನು ದೇವರಿಗೆ ತೋರಿಸದೆ ಉಪಯೋಗ ಮಾಡುವುದುಂಟಲ್ಲ, ಉಣ್ಣುವುದುಂಟಲ್ಲ, ಇದು ಒಂದು ದೊಡ್ಡ ಕಳ್ಳತನ ಅಂತಂದ್ರು. ದೇವರೇ ಕೊಟ್ಟದ್ದು ಈ ಸಂಪತ್ತನ್ನೆಲ್ಲ, ದೇವರೇ ಕೊಟ್ಟದ್ದು. ಈ ಅಡಿಗೆ, ಈ ದಿವಸದ ಒಳ್ಳೆ ಅಡಿಗೆಯನ್ನು ಕೊಟ್ಟವ ದೇವರೇ. ಕೊಟ್ಟ ಮೇಲೆ ದೇವರು ಕೊಟ್ಟ ಅಡಿಗೆಯನ್ನು ದೇವರಿಗೆ ತೋರಿಸಿ ಉಣ್ಣಿಲ್ಲ ಆದರೆ ನಾವು ಕಳ್ಳರು ಅಂತ ಅರ್ಥ. ಹಾಗಾದ್ರೆ ಸ್ವರ್ಣ ಸ್ಥೇಯ ಭುಜದ್ವಯಂ. ಆದರೆ ಇಂಥ ಕಳ್ಳತನ ನಿತ್ಯ ನಡೆಯುತ್ತಾ? ಯಾಕೆ? ನಮಗೆ ಮರ್ತೇ ಹೋಗುತ್ತೆ. ಒಂದೊಂದು ಸಂದರ್ಭದಲ್ಲಿ ದೇವರಿಗೆ ತೋರಿಸ್ಬೇಕೆನ್ನುವುದೇ ಮರ್ತು ಹೋಗುತ್ತೆ. ಬಾಯಿಯಲ್ಲಿ ಹಾಕಿ ಆಯಿತು, ಹಾಕಿ ಆದ್ಮೇಲೆ ನೆನಪಾಯ್ತಾ? ಹಿರಿಯರಂದ್ರು ಅಲ್ಲೇ ಕೃಷ್ಣಾರ್ಪಣ ಅಂತ ಅಂದುಬಿಡು. ಶಬರಿ ಹಾಗೆ ಮಾಡಿದ್ರು. ತಿನ್ನಬೇಕು ಅಂತ ಬಾಯಿಯಲ್ಲಿ ಹಾಕ್ಕೊಂಡಿದ್ರು, ಪಕ್ಕ ನೆನಪಾಯಿತು ರಾಮಚಂದ್ರ ಬರ್ತಾನೆ ಅಂತೇಳಿ, ಅಲ್ಲೇ ಇದು ರಾಮಾರ್ಪಣ ಅಂತ ಅಂದುಬಿಟ್ಲು. ಹಾಗಾದ್ರೆ ಉಳಿದದ್ದೇನಾಯಿತು? ಶಬರಿದ್ದು ಎಂಜಲಾಯಿತು. ಇದೇನು ಮಾಡಿದ್ರು? ದೇವರದನ್ನು ಎಂಜಲು ಅಂತ ಭಾವಿಸೋದಿಲ್ಲ ಅಂತೆ, ತಗೊಳ್ತಾನೆ, ಭಗವಂತ ತಗೊಳ್ತಾನೆ. ಇಂತಹ ನಮ್ಮಲ್ಲಿ ಅನ್ಯಾಯ ನಡೀತಾ ಉಂಟಲ್ಲ, ಇದೇ ಅಲ್ವ ಸ್ವರ್ಣಸ್ಥೇಯ ಅಂದ್ರೆ? ಇದೇ ಅಲ್ವೋ ಸುವರ್ಣದ ಕಳ್ಳತನ ಅಂದ್ರೆ? ಇಷ್ಟೇ ತಾನೆ. ಏನು? ದೇವರು ಕೊಟ್ಟ, ಇನ್ನೊಬ್ಬ ಕೊಟ್ಟದ್ದನ್ನು ಉಪಯೋಗಿಸುವಾಗ ಇನ್ನೊಬ್ಬನನ್ನು ಎಣಿಸದೆ ನಾವು ಉಪಯೋಗಿಸಿದರೆ ಅದೊಂದು ಆ ವಸ್ತುವಿನ ಬಗ್ಗೆ ನಾವು ಮಾಡಿದ ಕಳ್ಳತನ. ಕಳ್ಳತನ ನಾನಾ ಮುಖದಲ್ಲಿ ತೆರೆದುಕೊಳ್ಳುತ್ತೆ. ನನಗೆ ನೀವೇನೋ ಒಂದು ವಸ್ತು ಕೊಟ್ರಿ, ಸ್ವಾಮಿ ಇದನ್ನು ಉಪಯೋಗಿಸಿಕೊಳ್ಬೇಕು ಅಂತ ನೀವು ವಸ್ತು ಕೊಟ್ರಿ. ನೀವು ಕೊಟ್ಟ ವಸ್ತುವನ್ನು, ಅದು ಬಟ್ಟೆನೋ ಎಂಥದೇ ಆಗಿರ್ಬೋದು, ನಾನು ಉಟ್ಟುಕೊಳ್ಳುವಾಗ ಇದು ಇಂಥವರು ಕೊಟ್ಟದ್ದು ಅಂತ ನಾನು ಎಣಿಸದೆ ಉಟ್ಟುಕೊಂಡೆ ಅಂತಂದ್ರೆ ಕಳ್ಳತನ. ಆದ್ದರಿಂದ ನೀವು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಸ್ವಾಮಿ ನಾನು ಕೊಟ್ಟ ಬಟ್ಟೆ ನೀವು ಉಟ್ಟುಕೊಳ್ಳುವಾಗ ಒಂಚೂರು ನನ್ನನ್ನು ನೆನಪಿಸಿಕೊಳ್ಳಬೇಕು ಅಂತ ಹೇಳಬೇಕಾಗಿಲ್ಲ. ನೆನಪಿಸಿಕೊಳ್ಳಿದ್ರೆ ಕಳ್ಳ ಅಂತ ಅರ್ಥ. ನೆನಪಿಸಿಕೊಳ್ಳದಿದ್ರೆ ನಾನು ಮಾತ್ರ ಅಲ್ಲ, ನೀವು ಹಾಗೆ ಮಾಡಿದ್ರೆ ನೀವು ಕಳ್ಳರೆ, ಇನ್ನು ಸ್ವಾಮಿಗಳು ಮಾತ್ರ ಕಳ್ಳರು ಅಂತ ಭಾವಿಸೋದು ಬೇಡ. ಎಲ್ಲರೂ ಕೂಡ ಒಬ್ಬ ಕೊಟ್ಟದ್ದನ್ನು ಮತ್ತೊಬ್ಬ ತಾನು ಉಪಯೋಗಿಸುವಾಗ ಕೊಟ್ಟವನನ್ನು ಎಣಿಸದೆ ಉಪಯೋಗಿಸಿದ್ರೆ ಅದನ್ನು ಸ್ವರ್ಣಸ್ಥೇಯ ಅಂತ, ಅದನ್ನು ಕಳ್ಳತನ ಅಂತಂದು ಬಿಟ್ರೆ. ಆದ್ರಿಂದ ಇದು ಒಂದು ಕೈ ಅಂತಂದ್ರು. ಸ್ವರ್ಣಸ್ಥೇಯ ಭುಜದ್ವಯಂ. ನಂತರದಲ್ಲಿ ಸುರಾಪಾನ. ಸುರಾಪಾನ ಹೃದಯುಕ್ತಂ. ಏನು? ಮೊದಲನೇದ್ದು ಕಳ್ಳ, ಮೂರನೇದ್ದು ಕಳ್ಳು ಅಷ್ಟೇ. ಕಳ್ಳತನ, ಇದು ಕಳ್ಳುತನ. ಯಾವುದು? ಸುರಾಪಾನ. ಸುರ ಮದ್ಯಪಾನ. ಇಲ್ಲೂ ಕೂಡ ಅಷ್ಟೇ, ಮದ್ಯಪಾನ ಅಂತಂದಾಗ, ಸುರಾಪಾನ ಅಂತಂದಾಗ ಯಾವುದು ಸುರಾಪಾನ, ಯಾವುದು ಸುರ? ಯಾವುದು ಸುರ ಅಂದರೆ ನಮ್ಮಲ್ಲಿ ಸುರ ತಯಾರು ಮಾಡತಕ್ಕಂಥದ್ದು ಒಂದು ಉಂಟು, ದಂಧೆ ಉಂಟು, ಸುರ ತಯಾರು ಮಾಡತಕ್ಕಂಥದ್ದು. ಅದು ಮಾತ್ರ ಆಗಬೇಕಾಗಿಲ್ಲ ಅಂತೆ. ಮತ್ತೆ ನಾನು ತುಂಬ ಸಲ ಹೇಳಿದ್ದುಂಟು, ತೀರ್ಥ ತಗೊಳ್ತೇವಲ್ಲ ಅಥವಾ ಆಚಮನೆ ಮಾಡ್ತೇವಲ್ಲ, ಕೈಗೆ ನೀರು ಹಾಕ್ಕೊಂಡು ಆಚಮನೆ,
ನಾವು ಆಚಮನೆ ಮಾಡೋದು ನಮಗೆ ಮತ್ತು ದೇವರಿಗೆ ಇಬ್ಬರಿಗೆ ಮಾತ್ರ ಗೊತ್ತಾದರೆ ಸಾಕಲ್ವೋ? ನಮ್ಮಲ್ಲಿ ಹಾಗಿಲ್ಲ, ಮತ್ತು ಅಕ್ಕಪಕ್ಕದವರಿಗೂ ಗೊತ್ತಾಗಬೇಕು. ಅದಕ್ಕೆ ಕೈಗೆ ತೀರ್ಥನೋ ನೀರು ಹಾಕೊಂಡು ಸೊರ್ಕಂದ್ರು. ಏನಿದು? ಅಲ್ಲೇ ಹಿಡಿದ್ರು ಶಾಸ್ತ್ರಕಾರರು ಅವನನ್ನು. ಸುರಾಪಾನ ಅಂದರು. ಹಾಗಾದರೆ ಖರ್ಚಿಲ್ಲದೆ ಸುರಾಪಾನ ಮಾಡೋದು ತುಂಬ ಸುಲಭ. ಇನ್ನೂ ಬೇಕೋ ಸುರಾಪಾನ? ಅದು ತೀರ್ಥ ಮತ್ತು ನೀರು ಮಾತ್ರ ಆಯ್ತಲ್ಲ ಸುರಾಪಾನ. ಆ ಸುರ್, ಅದಕ್ಕೆ ಸುರ ಮತ್ತು ಸುರ್ ಎರಡಕ್ಕೂ ಸಂಬಂಧ ಉಂಟು. ಆದ್ದರಿಂದ ಸುತರಾಮ್ ಶಬ್ದ ಬರಬಾರದು. ಯಾರೇ ಆಗಲಿ ಅದು ತೆಗೆದುಕೊಳ್ಳುವಾಗ ಕೈಗೆ ತೀರ್ಥವೋ ನೀರೋ ಹಾಕಿ ತೆಗೆದುಕೊಳ್ಳುವಾಗ ಶಬ್ದ ಬರತಕ್ಕದ್ದಲ್ಲ. ನಮಗೆ ಅದು ಶಬ್ದ ಬರುವುದು ಅಭ್ಯಾಸ ಆಗಿ ಬಿಟ್ಟಿದೆ. ಯಾರೋ ಒಬ್ರು ಹೀಗೆ ತಗೊಳ್ತಿರುವಾಗ ಮತ್ತೊಬ್ರು ಯಾರಂದ್ರೆ ನೋಡಿ ಡೀಸೆಲ್ ಕಾರ್ ಓಡುತ್ತಾ ಉಂಟು. ಸುತರಾಮ್ ಶಬ್ದ ಬರಬಾರ್ದು. ಇನ್ನೂ ಒಂದು ಬೇಕೋ, ಇನ್ನೂ ಒಂದು ದೊಡ್ಡ ಸುರಾಪಾನ ಅಂತ ಬೇಕೋ. ಏಕಾದಶಿ ದಿವಸ ನಾವು ಏನೆಲ್ಲ ದ್ರವ ಪದಾರ್ಥಗಳನ್ನು ಕುಡಿತೇವೋ, ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ. ಗ್ರಹಚಾರ 2 ದಿವಸಕ್ಕೆ ಏಕಾದಶಿ ಬರುತ್ತೆ, ಹೇಳ್ಬೋದು. ಯಾವುದೂ ಕೂಡ ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೇನೆ. ನಾನು ಅಂತಲ್ಲ, ಪ್ರಾಯಶಃ ಈ ವೇದಿಕೆಯಲ್ಲಿ ತುಂಬ ಜನ ಹೇಳಿಕೊಂಡು ಬಂದಿದ್ದಾರೆ. ಹೇಳತಕ್ಕದ್ದು ಯಾಕೆ ಅಲ್ಲ, ಮಾಡೋದು ಯಥಾಶಕ್ತಿ ಕರಿಷ್ಯೆ ಅಂತಲೇ ನಮ್ಮಲ್ಲಿರುವುದು. ಪ್ರತಿಯೊಂದನ್ನು ಕೂಡ ಮಾಡಿಯೇ ನೀನು ಸತ್ತೋಗು ಅಂತ ಎಲ್ಲೂ ಹೇಳಿಲ್ಲ. ಜಪ ಮಾಡುವಾಗ ಯಥಾಶಕ್ತಿ ಕರಿಷ್ಯೆ, ವ್ರತ ಉಪವಾಸ ಮಾಡುವಾಗ ಯಥಾಶಕ್ತಿ ತಿನ್ನುವಾಗ ಮಾತ್ರ ಯಥಾಶಕ್ತಿ ಉಣ್ತೇನೆ ಅಂತಿಲ್ಲ. ನಮ್ಮನ್ನು ಸಾಧ್ಯನೇ ಆಗಿಲ್ವಾ? ಏಕಾದಶಿ ಪೂರ್ತಿ ಕೂಡಲಿಕ್ಕೆ ಸಾಧ್ಯನೇ ಆಗಿಲ್ವೋ? ಕುಡಿ ನೀರು, ಜಲಪಾನ ಮಾಡು. ಅದಕ್ಕೆ ಹಿರಿಯರು ಒಪ್ಪಿಗೆ ಕೊಟ್ಟರಲ್ಲ, ಅಸಕೃತ ಜಲಪಾನಾಚ ಅಂತ. ಒಂದು ತಂಬಿಗೆಯಲ್ಲಿ ನೀರು ಕುಡಿಯುವಾಗ ಒಂದೇ ಶ್ವಾಸಕ್ಕೆ ನಿನಗೆ ಎಷ್ಟು ನೀರು ಕುಡಿಯಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ನೀರು ಕುಡಿ. ಉಪವಾಸಕ್ಕೇನು ಧಕ್ಕೆನೇ ಬರಲಿಲ್ಲ ಅಂತಂದರು. ಅಸಕೃತ ಜಲಪಾನಾಚ. ಸಕೃತ್ ಅಂದರೆ, ಅಸಕೃತ್ ಅಂತಂದರೆ ನಿರರ್ಗಳವಾಗಿ ಕುಡಿಯಬೇಕು ಮಾತ್ರ. ಹಾಗೆ ಕುಡಿದ್ರೆ ಉಪವಾಸಕ್ಕೆ, ನಮ್ಮಲ್ಲಿ ವೈಶಾಖದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಬ್ಬ ಸಾಧ್ಯನೇ ಆಗುವುದಿಲ್ಲ ಅಂತ ಉಂಟಲ್ಲ, ಅದಕ್ಕಂದ್ರು ಈ ನೀರು ಅದು ಆಚೆ ಉಪವಾಸ ಮಾಡಿದ್ದಕ್ಕಾಗುತ್ತೆ, ಈಚೆ ಮಾಡದಿರುವುದಕ್ಕೂ ಆಗುತ್ತೆ. ಅಂಬರೀಷ ಮಹಾರಾಜ ಆಚೆ ದುರ್ವಾಸರು ಹೋಗಿ ಬರೋದರ ತನಕ ಏನು ದ್ವಾದಶಿದ್ದು ಸಮಯ ಮುಗೀತಾ ಉಂಟು. ದುರ್ವಾಸರು ಇನ್ನೂ ಬಂದಿಲ್ಲ, ಸ್ನಾನ ಮಾಡಿ ಬಂದಿಲ್ಲ, ಜಪತಪ ಇನ್ನೂ ಆಗಿಲ್ಲ. ಊಟ ಮಾಡದಿದ್ರೆ ಏಕಾದಶಿ ಉಪವಾಸದ ಫಲ ಹೋಗುತ್ತೆ. ಊಟ ಮಾಡಿದ್ರೆ ಅಂಬರೀಷರುಗಳು ಸಿಟ್ಟುಕೊಳ್ತಾರೆ. ಏನು ಮಾಡಿದ? ತೀರ್ಥಪ್ರಾಶನ ಮಾಡಿದ. ಆಚೆ ಊಟ ಮಾಡಿದಂತೆಯೇ ಆಯಿತು, ಪಾರಣ ಮಾಡಿದಂತೆಯೇ ಆಯಿತು, ಉಪವಾಸ ಇದ್ದಂತೆಯೇ ಆಯಿತು. ಹಾಗಾದರೆ ಅದಕ್ಕೆ ಅಷ್ಟು ಫಲ ಉಂಟು. ಹಾಗಾದರೆ ಇದು ಏನು ಗೊತ್ತಾ? ಒಂದು ರೀತಿಯಲ್ಲಿ ಸುರಾಪಾನ ಅಂತಂದರು. ನಾನು ಇದನ್ನು ಕೂಡ ತುಂಬ ಸಲ ಹೇಳಿದ್ದುಂಟು. ನಮ್ಮಲ್ಲಿ ಇದು ಉಂಟಲ್ಲ, ಎಂಥದ್ದು, ಈ ಬಾಹ್ಯಾಕಾಶಕ್ಕೆ ಯಂತ್ರಗಳನ್ನು ಉಡಾಯಿಸುವುದು. ಇಡೀ ನಮ್ಮ ಪ್ರಪಂಚದ ಚಿತ್ರಣವನ್ನು ತೆಗೆದು ರವಾನಿಸ್ತದಲ್ವೋ, ಕಳಿಸಿಕೊಡ್ತದಲ್ವೋ. ಅದರಲ್ಲಿ ನಾವು ಬಾಹ್ಯಾಕಾಶಕ್ಕೆ ಕಳಿಸಿಕೊಡುವಾಗ ಎಲ್ಲವೂ ಕಳಿಸಿಕೊಟ್ಟ ಎಲ್ಲವೂ ಕೂಡ ಫಲಿತಾಂಶ ಒಳ್ಳೆಯದು ಬರಬೇಕಾಗಿಲ್ಲಲ್ಲ. ಕೆಲವು ಮಧ್ಯದಲ್ಲಿ ಟುಸ್ ಅಂತ ಆಗಬಹುದಲ್ಲ, ಕೆಲವು ನೇರವಾಗಿ ಎಲ್ಲಿಗೆ ಹೋಗಬೇಕು ಅಲ್ಲೇ ಹೋಗಿ ತಲುಪುವುದಲ್ಲ. ಆದರೆ ಕೆಲವು ಟುಸ್ ಆಗಿದೆ, ಕೆಲವು ಎಲ್ಲಿಗೆ ತಲುಪಬೇಕೋ ಆ ಗುರಿಯನ್ನು ತಲುಪಿದೆ. ಯಾವುದು ಟುಸ್ ಆಗಿದೆ, ಯಾವುದು ತಲುಪಿದೆ, ನಾವು ಕನಿಷ್ಮಾರಿ ತೆಗೆಯೋಣ, ಗಣತಿ ತೆಗೆಯೋಣ, ಲೆಕ್ಕ ಮಾಡೋಣ. ಅದರ ದಿನಾಂಕ ಎಲ್ಲ ಇರುತ್ತಲ್ಲ, ಯಾವ ದಿನಾಂಕ, ಯಾವ ಇಸ್ವಿ, ಯಾವಾಗ ಕಳಿಸಿದ್ದು ಅಂತ ಇರುತ್ತಲ್ಲ, ಅದನ್ನು ತೆಗೆಯೋಣ. ಈಚೆ ನಮ್ಮ ಪಂಚಾಂಗವನ್ನು ಬಿಡಿಸಿಡೋಣ. ಯಾವಾಗ ಕಳಿಸಿದ್ದು ಸರಿಯಾಗಿ ಪಥದಲ್ಲಿ ಸೇರಿದ್ದು ಯಾವಾಗ ಗೊತ್ತಾ? ನಿಮ್ಮದು ಹರಿದಿನತ್ರಯದಲ್ಲಿ ಕಳಿಸಿದ್ದು. ಹರಿದಿನತ್ರಯ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ. ಇದನ್ನು ಹರಿದಿನತ್ರಯ ಅಂತ ಕರೀತಾರೆ. ಈ 3 ದಿವಸದಲ್ಲಿ ತತ್ರಾಪಿ ವಿಶೇಷವಾಗಿ ಏಕಾದಶಿ ದಿವಸ ಕಳಿಸಿದ್ದಿದ್ರೆ ಅವರೇನು ಏಕಾದಶಿ ನೋಡಿ ಕಳಿಸಿದ್ದಲ್ಲ, ಕಳಿಸುವುದು ಏಕಾದಶಿ ಆಗಿತ್ತು. ಅದು ತನ್ನ ಪಥವನ್ನು ಸೇರಿತ್ತು. ಬೇರೆ ಟುಸ್ಸಾದದ್ದೆಲ್ಲ ಉಂಟಲ್ಲ, ಅದೆಲ್ಲ ಬೇರೆ ದಿವಸದಲ್ಲೇ. ಯಾಕೆ ಹೀಗೆ? ನಾವೇ ವಿಮರ್ಶೆ ಮಾಡೋಣ. ಹಿರಿಯರೊಂದು ಮಾತು ಮೊದಲೇ ಅಂದು ಬಿಟ್ಟಿದ್ರು. ಏನು ಅಂತ? ಬ್ರಹ್ಮಹತ್ಯಾದಿ ಪಾಪಾನಿ ಬ್ರಹ್ಮಾಂಡಾಂತರ್ಗತಾನಿ ಅನ್ನಂ ಆಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೆ ಅಂತ ಅವರದೊಂದು ಮಾತು. ವಾತಾವರಣದಲ್ಲಿ ಎಲ್ಲ ಕಶ್ಮಲಗಳು ಉಂಟಂತೆ, ನಾನಾ ರೀತಿಯ ಕಶ್ಮಲಗಳು ವಾತಾವರಣದಲ್ಲಿ ಉಂಟಂತೆ. ಅದು ಎಲ್ಲ ಕಶ್ಮಲಗಳು ಅವುಗಳು ಒಂದು ದಿವಸ ಅಲ್ಲಿ ಖಾಲಿ ಮಾಡ್ತಾವಂತೆ, ಜಾಗ ಖಾಲಿ ಮಾಡ್ತಾವಂತೆ. ಖಾಲಿ ಮಾಡಿ ಎಲ್ಲಿ ಬಂದು ಸೇರ್ತಾವೆ ಅಂತ? ನಾವು ಉಣ್ಣುವ ಅನ್ನದಲ್ಲಿ ಬಂದು ಸೇರ್ತಾವಂತೆ. ಅದು ಯಾವ ದಿವಸ ಅಂತ? ಏಕಾದಶಿ. ಬ್ರಹ್ಮಹತ್ಯಾದಿ ಪಾಪಾನಿ ಬ್ರಹ್ಮಾಂಡಾಂತರ್ಗತಾನಿ ಅನ್ನಂ ಆಶ್ರಿತ್ಯ ತಿಷ್ಟಂತಿ. ಯಾವಾಗ? ಸಂಪ್ರಾಪ್ತೆ ಹರಿವಾಸರೆ. ಹರಿವಾಸರ ಬಂದಾಗ, ಹರಿವಾಸ ಅಂದರೆ ಏಕಾದಶಿ ಅಂತ ಅರ್ಥ. ಏಕಾದಶಿ ಅಲ್ಲಿ ಹಾಗಾದರೆ ವಾತಾವರಣ ಶುದ್ಧ ಆಗಿರುತ್ತಲ್ಲ ಆ ದಿವಸ. ಆದರೆ ನಾವು ಉಡಾಯಿಸಿದ್ದು
ಚೆನ್ನಾಗಿ ಹೋಗಿ ಗುರಿಯನ್ನು ತಲುಪುತ್ತೆ, ಕಕ್ಷೆಗೆ ಸೇರುತ್ತೆ. ಬೇರೆ ದಿವಸ ವಾತಾವರಣದಲ್ಲಿ ಕಶ್ಮಲ ಇರುತ್ತೆ, ಅನ್ನ ಶುದ್ಧವಾಗಿರುತ್ತೆ. ನಾವು ಬೇಕಾದರೆ ಪಂಚಾಂಗ ಮತ್ತೆ ವಿಜ್ಞಾನಿಗಳು ಕಳಿಸಿದ ದಿನಾಂಕ ಎರಡನ್ನು ತೆಗೆದು ನೋಡಿಬಿಟ್ರೆ 100ಕ್ಕೆ 90 ಈ ರೀತಿಯಾಗಿ ಇರುತ್ತೆ. ಆದ್ದರಿಂದ ಇಂತಹ ಪರ್ವಕಾಲದಲ್ಲಿ ಏಕಾದಶಿಯಾದಿ ದಿವಸಗಳಲ್ಲಿ ನಾವು ಏನಾದರೂ ಪಾನಾದಿಗಳನ್ನು ಮಾಡಿದರೆ ಅದು ಯಾವುದಕ್ಕೆ ಸಮಾನ? ಸುರಾಪಾನಕ್ಕೆ ಸಮಾನ. ಹಾಗಾದರೆ ಸುರಾಪಾನ ಎನ್ನುವುದು, ಸುರಾಪಾನದಿಂದಾಗಿ ಏನು ಪಾಪ ಅಂತ ಬರುತ್ತೆ ಅದು ಕಲಿಪುರುಷನ ಎದೆ ಮತ್ತೆ ಹೊಟ್ಟೆ. ಸುರಾಪಾನ ಹೃದಯುಕ್ತಂ. ಇನ್ನು ತೊಡೆ ಅವನಿಗೆ ಮತ್ತೆ ಕಾಲು. ಗುರುತಲ್ಪ ಕಟಿದ್ವಯಂ. ಗುರು ಅಂದರೆ ಗುರುಗಳು, ಅವರ ತಲ್ಪ ಅಂದರೆ ಹಾಸಿಗೆ. ಗುರುಗಳು ಮಲಗುವ ಹಾಸಿಗೆಯಲ್ಲಿ ಇವ ಮಲಗುವುದು, ಶಿಷ್ಯ ಮಲಗುವುದು. ಯದ್ಯಪಿ ಗುರುಗಳ ಸ್ಥಾನವನ್ನು ತಾನು ಆಕ್ರಮಿಸಬಾರದು. ಅಲ್ಲಿ ಗುರುತಲ್ಪ ಕಟಿದ್ವಯಂ ಎನ್ನುವ ಶಬ್ದಕ್ಕರ್ಥ ತುಂಬ ಉಂಟು, ಅದು ಇನ್ನು ತುಂಬ ಮುಂದೆ ಹೋಗುತ್ತೆ. ಗುರುಗಳು ಮಲಗುವ ಮಂಚದಲ್ಲಿ ಮಲಗಿದರೆ ಅಲ್ಲಿ ಒಂದೇನು ಪಾಪ ಬರುತ್ತೆ. ಆ ಪಾಪ ಈ ಕಲಿಪುರುಷನ 2 ತೊಡೆಗಳು. ಅಂದರೆ ಗುರುಗಳ ಮಂಚದಲ್ಲಿ ಮಲಗಿದರಷ್ಟು ಪಾಪನ. ಗುರುಗಳ ಮಂಚದಲ್ಲಿ ಗುರುಗಳು ಮಲಗುವಾಗ ಅವರ ಜೊತೆಗೆ ಮಲಗುವವರು ಗುರುಪತ್ನಿ. ಇವ ಆ ಮಂಚವನ್ನು ಏರಿದ ಅಂತಂದರೆ ಅದಕ್ಕೆ ನಾನು ಹೇಳಿದ್ದು, ಅದನ್ನು ಮುಂದುವರಿಸಿಕೊಂಡು ಹೋದರೆ ಏನಾಗುತ್ತೆ? ಗುರುಪತ್ನಿ ಗಮನ ಅಂತ ದೋಷ ಬರುತ್ತಲ್ಲ, ಆ ದೋಷ ಕಲಿಪುರುಷನಿಗೆ 2 ತೊಡೆಗಳು. ಗುರುತಲ್ಪ ಕಟಿದ್ವಯಂ. ಆಮೇಲೆ 2 ಕಾಲುಗಳು ಬೇಕು ಈ ಕಲಿಪುರುಷನಿಗೆ. ಯಾವುದನ್ನು ಕಲಿಪುರುಷನ ಕಾಲುಗಳು ಅಂತ ಚಿಂತನೆ ಮಾಡುವುದು, ಅದು ಒಂದು ಪಾಪ ಉಂಟು. ಆ ಪಾಪವನ್ನು ಕಲಿಪುರುಷನ ಕಾಲು ಅಂತ ಚಿಂತನೆ. ಯಾವುದದು? ಮತ್ತೆ ಯಾವುದಲ್ಲ. ಬ್ರಹ್ಮಹತ್ಯ ಮಾಡಿದವನ, ಸ್ವರ್ಣಸ್ಥೇಯ ಮಾಡಿದವನ, ಸುರಾಪಾನ ಮಾಡಿದವನ, ಗುರುತಲ್ಪವನ್ನು ಏರಿದವನ ಸಂಪರ್ಕ ಯಾರು ಮಾಡ್ತಾರೋ ಅದರಿಂದ ಏನು ಪಾಪ ಬರುತ್ತೋ ಆ ಪಾಪ ಕಲಿಪುರುಷನ 2 ಪಾದಗಳು. ಹಾಗಾದರೆ ಅವರ ಸಂಪರ್ಕವನ್ನು ಮಾಡಬಾರ್ದಲ್ಲ. ನಾವು ಬ್ರಹ್ಮಹತ್ಯಾದಿಗಳನ್ನು ಮಾಡಬಾರ್ದು ಅಂತ ಇಷ್ಟೇ ಅಲ್ಲ, ಬ್ರಹ್ಮಹತ್ಯಾದಿಗಳನ್ನು ಮಾಡಿದರೆ ಪಾಪ ಬರುತ್ತೆ ಅಂತ ಇಷ್ಟೇ ಅಲ್ಲ, ಬ್ರಹ್ಮಹತ್ಯ ಮಾಡಿದವನಿಗೆ ನಾವು ಆಶ್ರಯ ಕೊಟ್ಟರೆ ಅದರಿಂದ ಒಂದು ಏನು ಪಾಪ ಬರುತ್ತೆ ಆ ಪಾಪ ಕಲಿಪುರುಷನ 2 ಪಾದಗಳು. ತತ್ಸಂಯೋಗ ಪದದ್ವಂದ್ವಂ. ಈ ಬಗ್ಗೆ ನಾವೊಂದು ಮೊನ್ನೆ ದಿವಸ ಒಂದು ಮಾತು ನೋಡಿದ್ದೇವೆ. ಸ್ತ್ರೀ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತಃ ಆತ್ಮವಾನ್ ಅಂತ ಭಾಗವತದೊಂದು ಮಾತು. ಸ್ತ್ರೀಯರ ಸಂಪರ್ಕ ಉಳ್ಳವರ ಸಂಪರ್ಕವನ್ನು ನಾವು ದೂರದಲ್ಲಿಡಬೇಕು ಅಂತ. ಸ್ತ್ರೀ ಅಂದ್ರೆ ಏನು ಅಂತ ನೋಡಿದೆವು. ಭಗವಂತನ ಬಗ್ಗೆ ವಿಪರೀತ ತಿಳುವಳಿಕೆ ಉಳ್ಳವ ಚೇತನ ಅಂತ ಆವಾಗ ಅರ್ಥ ಮಾಡಿದ್ದೆವಲ್ಲೋ. ಹಾಗಾದರೆ ಅದು ಹೇಗೆ ದೂರ ಇಡುವುದೋ ಅದೇ ರೀತಿಯಲ್ಲಿ ಬ್ರಹ್ಮಹತ್ಯ ಮಾಡಿರತಕ್ಕಂಥ, ಬ್ರಹ್ಮಹತ್ಯಾದಿಗಳನ್ನು ಮಾಡಿರತಕ್ಕಂಥ ವ್ಯಕ್ತಿಗಳನ್ನು ದೂರ ಇಡು. ಅಲ್ಲ ಅವ ನನ್ನ ಮಗ, ಅದೆಲ್ಲ ನಂಗೆ ಗೊತ್ತಿಲ್ಲ. ಈ ದೋಷ ಉಂಟಾವನಲ್ಲಿ ಅವನನ್ನು ದೂರ ಇಡು. ಈ ಸಂಪರ್ಕ ಮಾಡಿದ್ಯಾ, ಇವನ ಒಡನಾಟದಲ್ಲಿ ಇದ್ದೀಯಾ ನೀನು, ಹಾಗಾದರೆ ಅದೊಂದು ಪಾಪ ಬರುತ್ತೆ. ಈ ಪಾಪ ಯಾರಿಗೆ? ಕಲಿಪುರುಷನಿಗೆ ನಾವೊಂದು ಕಾಲನ್ನು ಕೊಟ್ಟಂತೆ ಆಯಿತು. ಆಯ್ತಲ್ಲ, ಇಡೀ ಕಲಿಪುರುಷನ ಚಿತ್ರಣ ಆಯ್ತಲ್ಲ. ಇದರಲ್ಲಿ ಯಾವ ಪಾಪ ನಮ್ಮಿಂದ ನಿತ್ಯ ಆಗುವುದಿಲ್ಲ ನೋಡಿ. ಪ್ರತಿಯೊಂದು ಪಾಪವು ನಮ್ಮಿಂದ ಆಗ್ತಾ ಇರುತ್ತಲ್ಲ. ಬ್ರಹ್ಮಹತ್ಯೆ ಮಾಡಿದವನು, ಸ್ವರ್ಣಸ್ಥೆ ಮಾಡಿದವನು, ಇಂಥವರ ಭೇಟಿ ನಮಗೆ ಆಗುತ್ತೆ ಆಗುವುದಿಲ್ಲ. ಯಾರು ಬ್ರಹ್ಮಹತ್ಯೆ ಮಾಡಿ ನಮಗೇನು ಗೊತ್ತಾಗುತ್ತೆ? ಹಾಗಾದರೆ ಭೇಟಿ ಆಗುತ್ತೆ ಬಿಡುತ್ತೆ, ಆಗ್ಬೋದು ಅಲ್ವೋ? ನಿತ್ಯ ಭೇಟಿ ಆಗ್ಬೋದಲ್ಲ. ಒಟ್ಟಿಗೆ ಎಷ್ಟಾಯಿತು? 7 ಆಯ್ತಲ್ಲ. ಬ್ರಹ್ಮಹತ್ಯ ಶಿರತ್ಕಂಚ, ಸ್ವರ್ಣಸ್ಥೇಯ ಭುಜದ್ವಯಂ, ಸುರಾಪಾನ ಹೃದಯುಕ್ತಂ, ಗುರುತಲ್ಪ ಕಟಿದ್ವಯಂ, ತತ್ಸಂಯೋಗ ಪದದ್ವಂದ್ವಂ, ಅಂಗ ಪ್ರತ್ಯಂಗ ಪಾತಕಂ, ಉಪಪಾತಕ ರೋಮಾಣಂ. ಅಂಗಪ್ರತ್ಯ 5 ಆಯಿತು. 2 ಅಂಗ ಪ್ರತ್ಯಂಗ ಪಾತಕಂ. ಅಂಗಗಳು ಕೈ ಬೆರಳು, ಅದರಲ್ಲಿ ಉಗುರು, ಕಾಲು ಬೆರಳು, ಅದರಲ್ಲಿ ಉಗುರು, ಇದೆಲ್ಲ ಏನು? ಅಂಗ ಪ್ರತ್ಯಂಗಗಳು. ಅಂಗ ಉಪಾಂಗಗಳು. ಇದೊಂದು ಉತ್ತಮ ಅಂಗ. ಇದರಿಂದ ಕಣ್ಣು, ಕಿವಿ, ಕೈ, ಕಾಲು, ಮೂಗು, ಇದೆಲ್ಲೇನು? ಈ ಉತ್ತಮ ಅಂಗದ ಅವಾಂತರ ಅಂಗಗಳು, ಒಳಗಿರತಕ್ಕಂಥ ಅಂಗಗಳು. ಕಿವಿ, ಇದೊಂದು ಅಂಗ. ಇದರಲ್ಲಿ ಪ್ರತ್ಯಂಗ ಏನು? ಕಿವಿಯ ಒಳಗೊಂದು ರಂಧ್ರ, ಕಿವಿಯಲ್ಲಿ ಒಂದು ಎಲುಬು. ಕಣ್ಣೊಂದು ಅಂಗ. ಇದರಲ್ಲಿ ಪ್ರತ್ಯಂಗ ಏನು? ರೆಪ್ಪೆಯಲ್ಲಿ ಕೂದಲು, ಇದು ಪ್ರತ್ಯಂಗ. ಆದರೆ ಅಂಗ ಪ್ರತ್ಯಂಗಗಳು ಉಂಟಲ್ಲ. ಒಂದು ಕಲಿಯನ್ನು ತಯಾರು ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ತಯಾರು ಮಾಡಬಾರ್ದಾ? ಪೂರ್ತಿ ತಯಾರು ಮಾಡಬಾರ್ದು ಕಲಿಯನ್ನು. ಅದಕ್ಕಂತಾರೆ ಅಂಗ ಪ್ರತ್ಯಂಗ ಪಾತಕಂ.
ಪಾತಕಗಳು ಉಂಟಲ್ಲ ನಮ್ಮಲ್ಲಿ, ಅದೆಲ್ಲ ಇವನಿಗೆ ತಲೆ ಅಂತ ಆಯ್ತಲ್ಲ, ತಲೆಯಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿಗಳೆಲ್ಲ ಬೇಕಲ್ಲ, ಅದು ಯಾವುದು ಅಂತಂದ್ರೆ ಪಾತಕಗಳು ಉಂಟಲ್ಲ ನಮ್ಮಲ್ಲಿ. ಪಾತಕಗಳು, ಉಪಪಾತಕಗಳು, ಕ್ಷುದ್ರ ಪಾತಕಗಳು ಎಲ್ಲ ಭಾರಿ ಭಾರಿ ಉಂಟು. ಏನು ಪಾತಕಗಳು ಅಂದ್ರೆ ಏನು, ಉಪಪಾತಕಗಳು ಅಂದ್ರೆ ಏನು? ಉಪಪಾತಕಂ ರೋಮಾಣಂ, ಮೈ ತುಂಬ ಅವನಿಗೆ ರೋಮಗಳನ್ನು ಕೊಟ್ಟಿದ್ದಾರೆ. ಅದೇನು ಉಪಪಾತಕಗಳು? ರೋಮ. ಯಾವುದನ್ನು ಉಪಪಾತಕಗಳು ಅಂತ ಕರೀತಾರೆ? ಕದಿಯುವುದು, ಇನ್ನೊಬ್ಬರಿಗೆ ಬೈಯುವುದು, ಇನ್ನೊಬ್ಬನಿಗೆ ಬಡಿಯುವುದು, ಇದನ್ನೆಲ್ಲ ಏನು ಅಂತ ಕರೀತಾರೆ ಗೊತ್ತಾ? ಉಪಪಾತಕಗಳು ಅಂತ ಕರೀತಾರೆ. ಕಡಿಯುವುದೇ ಉಂಟಲ್ಲ, ಕದಿಯುವುದು ಉಪಪಾತಕ, ಕಡಿಯುವುದು ಉಂಟಲ್ಲ ಅದು ಪಾತಕ. ಇದು ಒಂದು ಕ್ರಮದಲ್ಲಿ. ಇನ್ನೊಂದು ಕ್ರಮದಲ್ಲಿ ಉಂಟು ಪಾತಕ, ಉಪಪಾತಕ. ಎಲುಬು ಇರುವ ಪ್ರಾಣಿಗಳನ್ನು ಕೊಲ್ಲುವುದು ಪಾತಕ, ಎಲುಬು ಇಲ್ಲದ ಪ್ರಾಣಿಗಳನ್ನು ಕೊಲ್ಲುವುದು ಉಪಪಾತಕ. ಚಿಕ್ಕ ಪಾತಕ, ದೊಡ್ಡ ಪಾತಕ ಅಂತ ಎರಡು ರೀತಿದ್ದುಂಟಲ್ಲ ಪ್ರಾಣಿಗಳು. ಕೂತಿದ್ದೇವೆ, ಸುಮ್ಮನೆ ಏನು ಕೆಲಸ ಇಲ್ಲ, ಅಲ್ಲಿ ಒಂದು ಇರುವೆ ಬಂತು, ಪಚಕ್ಕ ಅಂದೇವೆ. ಸುಮ್ಮನೆ ತನ್ನಷ್ಟಕ್ಕೆ, ನಮಗೇನು ಕಚ್ಚಲಿಕ್ಕೆ ಬರಲಿಲ್ಲ, ಚುಚ್ಚಲಿಕ್ಕೆ ಬರಲಿಲ್ಲ. ಅದೊಂದು ನಮಗೇನೋ ಅದು ನಮಗೊಂದು ಖುಷಿ. ಆ ಇರುವೆಯನ್ನು ನೋಡಿ ನಾನೊಂದು ಇರುವೆ ಕೊಂದು ಬಿಟ್ಟೆ ಅಂತ. ಸರಿ, ನುಸಿ ಕಚ್ಚಿತಪ್ಪ, ಅದನ್ನು ಹೊಡೆದ, ಅದು ಬೇಕಾದ್ರೆ ಸ್ವಲ್ಪ ಇರಲಿ, ಅದ್ರನ್ನು ಸ್ವಲ್ಪ ಪುಣ್ಯಪ್ರದ ಅಂತ ಇರಲಿ. ಇರುವೆ ಏನು ಮಾಡಿತು? ಇದಕ್ಕೇನಂದ್ರು, ಆ ಇರುವೆಗೆ ಎಲುಬುಂಟ, ಅದು ಪೂರ್ತಿ ಅಪ್ಪಚ್ಚೇ ಮಾಡಿಬಿಟ್ಟ. ಇಲ್ಲಿ ಎಂಥದ್ದು ಸಿಗುವುದೇ ಇಲ್ಲ ಅದರಲ್ಲಿ. ಹಾಗಾದ್ರೆ ಎಲುಬು ಇರತಕ್ಕಂಥ ಪ್ರಾಣಿಗಳು ಸ್ವಲ್ಪ ಅದಕ್ಕಿಂತ ದೊಡ್ಡದು ಏನಾದ್ರೂ ಎಲುಬಿದ್ದದ್ದು ಅದನ್ನು ಕೊಂದರೆ ಪಾತಕ, ಎಲುಬು ಇಲ್ಲದ್ದನ್ನು ಕೊಂದರೆ ಉಪಪಾತಕ. ಹಾಗಾದ್ರೆ ಅಂಗ ಪ್ರತ್ಯಂಗಗಳು ಪಾತಕಗಳು. ಎಲುಬು ಇರುವ ಪ್ರಾಣಿಗಳನ್ನು ನೋಯಿಸಿದ್ದರಿಂದ ಬರತಕ್ಕಂತಹ ಪಾಪಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಕೈ ಬೆರಳು, ಆಮೇಲೆ ನಿಮ್ಮದು ಅಂಗೈ, ಮುಂಗೈ, ಇದೆಲ್ಲ ಅದರಲ್ಲೇ ಬಂತು. ಉಪಪಾತಕಗಳು ಏನು ಅಂತಂದ್ರೆ ಉಪಪಾತಕ ರೋಮಾಣಿ. ಆ ಕಲಿಪುರುಷನಿಗೆ ತಲೆಯಲ್ಲಿ ತುಂಬಾ ಕೂದಲು, ಮೈಯಲ್ಲೆಲ್ಲ ಕೂದಲು, ಇದೆಲ್ಲ ಏನು? ಕೂದಲಿಗೆ ಸ್ಥಾನ ಯಾವುದು? ಯಾವ ಪಾಪಗಳನ್ನು ಕೂದಲಿನ ಸ್ಥಾನದಲ್ಲಿ ಇಡಬೇಕು ಅಂತಂದ್ರೆ ಈ ಉಪಪಾತಗಳುಂಟಲ್ಲ, ಏನು ಎಲುಬು ಇಲ್ಲದ ಪ್ರಾಣಿಗಳನ್ನು ಕೊಂದದ್ದರಿಂದ ಬರತಕ್ಕಂಥ ಪಾಪಗಳುಂಟಲ್ಲ, ಈ ಪಾಪಗಳನ್ನು ಕಲಿಪುರುಷನ ರೋಮಗಳು ಅಂತ ಚಿಂತನೆ ಮಾಡೋಣ. ಒಟ್ಟಿಗೆ 7 ಆಯಿತು. ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವಂ ಅಂಗ ಪ್ರತ್ಯಂಗ ಪಾತಕಂ ಉಪಪಾತಕ ರೋಮಾಣಂ ಖಡ್ಗ ಚರ್ಮ ಧರಂ. ಕಪ್ಪು ಬಣ್ಣದವ ಅಂತೆ, ಒಂದು ಕೈಯಲ್ಲಿ ಕತ್ತಿ, ಇನ್ನೊಂದು ಕೈಯಲ್ಲಿ ಚರ್ಮ. ಚರ್ಮ ಅಂದ್ರೆ ಡಾಲು. ಇದನ್ನು ಹಿಡ್ಕೊಂಡಿರತಕ್ಕಂಥ ಕಲಿಪುರುಷನನ್ನು ಎಲ್ಲಿ ಚಿಂತನೆ ಮಾಡಬೇಕು ಅಂತಂದ್ರು, ನಮ್ಮ ಹೊಟ್ಟೆಯ ಎಡಭಾಗದಲ್ಲಿ ಚಿಂತನೆ ಮಾಡಿ ಅವನನ್ನಲ್ಲಿ ಸೃಷ್ಟಿ ಮಾಡಿ ಇದ್ದಾನೆ. ಅಂತೂ ಇಡೀ ದೇಹದಲ್ಲಿ ಹರಡಿದ್ದಾನ್ರಿ, ಅವನನ್ನೆಲ್ಲ ಅವನಿಗೆ ಆಕಾರ ಕೊಟ್ಟು ಇಲ್ಲಿ ಎಡಭಾಗದಲ್ಲಿ ಅವನು ಚಿಂತನೆ ಮಾಡಿ ಮತ್ತೆ ಅಲ್ಲಿಂದ ಎಲ್ಲಿಗೆ ತರಬೇಕು? ನಾಭಿಗೆ ತರಬೇಕು ಅಂತ ಉಂಟಲ್ಲ ನಮ್ಮಲ್ಲಿ ಜಪದ ಕ್ರಮದಲ್ಲಿ ಉಂಟಲ್ಲ. ಅವನನ್ನು ಹೊಕ್ಕಳಿನ ಜಾಗಕ್ಕೆ ತರೋಣ. ಹೊಕ್ಕಳಿನ ಜಾಗಕ್ಕೆ ತಂದು ಅಲ್ಲಿ ಗಾಳಿಯಿಂದ ಮೊದಲು ಅವನನ್ನು ಒಣಗಿಸೋಣ. ಅಲ್ಲಿಂದ ಎದೆಗೆ ತರೋಣ. ಎದೆಯಲ್ಲಿ ಬೆಂಕಿ ಉಂಟು, ಈ ಬೆಂಕಿಯಿಂದ ಅವನನ್ನು ಸುಡೋಣ. ಇದೆಲ್ಲ ಜಪಕ್ಕಿಂತ ಮೊದಲು ಚಿಂತನೆ, ದೇವರ ಧ್ಯಾನಕ್ಕೆ ಕೂಡುವ ಮೊದಲು ಮಾಡಬೇಕಾದ ಚಿಂತನೆ ಕ್ರಮ. ಅವನನ್ನಲ್ಲಿ ಸುಟ್ಟಿದ್ದೇನೆ ಅನುಸಂಧಾನ ಮಾಡೋಣ. ಸುಟ್ಟಾಯಿತು. ಸುಟ್ಟಾದ್ಮೇಲೆ ಭಸ್ಮ, ಒಂದಷ್ಟು ಬೂದಿ. ಆ ಬೂದಿಯನ್ನು ಹೊರ ಹಾಕಬೇಕಲ್ಲ, ಮೂಗಿನ ರಂಧ್ರದಿಂದ ಬೂದಿಯನ್ನು ಹೊರ ಹಾಕೋದು. ಭಸ್ಮ ನಿಸ್ಸಾರಾಯಿತು. ಒಳಗೆದ್ದಂತಹ ಅಸುರನ ಬೂದಿ ಹೊರ ಹೋಗಲಿ ಅಂತ ಒಂದು ಶ್ವಾಸವನ್ನು, ದೀರ್ಘವಾದ ಶ್ವಾಸವನ್ನು ಹೊರಗೆ ಬಿಟ್ಟು ಬಿಡೋಣ. ಒಟ್ಟಿಗಂತೂ ನಿಮ್ಮ ದೇಹ ಏನಾಯಿತು? ಕಲಿಪುರುಷನ ಹೆಣ ಸುಟ್ಟದ್ರಿಂದ ಮೈಲಿಗೆ ಆಯಿತು ಅಲ್ಲೋ. ಹೆಣ ಸುಟ್ಟದ್ರಿಂದ ಮೈಲಿಗೆ ಆಯ್ತಲ್ಲ. ಇನ್ನು ಮುಂದೆ ಜಪ ಮಾಡಬೇಕಾದ್ರೆ ದೇಹ ಮಡಿಯಾಗಬೇಕಲ್ಲ. ಮಡಿಯಾಗಬೇಕು ಅಂತಾದ್ರೆ ತಲೆ ಮೇಲೆ ಕೈಯಿಟ್ಟು ವಾಸುದೇವನು ನೆನೆಸಿಕೊಂಡು, ಮಹಾರಾಯ ಅಮೃತ ವರ್ಷಣೆಯಿಂದ ಈ ದೇಹವನ್ನು ಶುದ್ಧ ಮಾಡು ಅಂತ ಒಂದು ಚಿಂತನೆ ಮಾಡೋಣ. ಅಮೃತ ವೃಷ್ಟ್ಯ ಆಪ್ಲಾವಯತು. ಮಂತ್ರಗಳು ತುಂಬ ಉಂಟು. ನಮಗೆ ಮಂತ್ರಗಳು ಬೇಡ, ತಂತ್ರಗಳು ಮಾತ್ರ ಸಹ. ಬೇಡ ಅಂತ ನಾನೇನು ಹೇಳಲಿಲ್ಲ. ಮಂತ್ರಗಳು, ಮನಸ್ಸು ಶುದ್ಧ ಇದ್ದುಕೊಂಡು ಮಂತ್ರಗಳು ಬಂದದ್ದು ಫಲಕಾರಿ ಆಗಬೇಕು ಅಂತಾದರೆ ಮಡಿ ಬೇಕೇ ಬೇಕು, ಇಲ್ಲದ್ರೆ ಮಡಿತೀಯ ನೀನು. ಅದಕ್ಕೆ ಹಿರಿಯರೊಂದು ಮಾತಂದರು, ಚೆನ್ನಾಗಿ ಸ್ನಾನ ಮಾಡು, ಮಡಿಯಲ್ಲಿರು, ಮಂತ್ರವನ್ನು ಸ್ಪಷ್ಟವಾಗಿ ಹೇಳು, ಅರ್ಥಾನುಸಂಧಾನ ಮಾಡು, ಚೆನ್ನಾಗಿ ಫಲ ಕೊಡುತ್ತೆ ಅಂತಂದರು. ಹಂಗೆ ಗಿಂಗೆ ಹಾಕಿದರೆ ಅದಕ್ಕೆ ನಾನೇನು ಹೇಳಲ್ಲ. ಅಂಗವಸ್ತ್ರ ಬೇಕೇ ಬೇಕು. ಮಡಿಗೆ ಶಾಸ್ತ್ರಕಾರರು ತುಂಬ ಮಹತ್ವ ಕೊಟ್ಟಿದ್ದಾರೆ.
ಆದ್ದರಿಂದ ಈ ರೀತಿಯಲ್ಲಿ ದೇಹ ಮೈಲಿಗಾಯ್ತಲ್ಲ, ಮೈಲಿಗಾದ್ರಿಂದ ಅಮೃತ ವೃಷ್ಟ್ಯ ನನ್ನ ದೇಹವನ್ನು ಅಮೃತ ವರ್ಷಣೆಯಿಂದ ಶುದ್ಧ ಮಾಡುವಂತ ವಾಸುದೇವರನ್ನು ಚಿಂತನೆ ಮಾಡೋಣ. ಶುದ್ಧ ಆಯ್ತಾ, ಆಮೇಲೆ ಜಪಕ್ಕೆ ತೊಡಗೋಣ. ನೋಡಿ 7 ಅಲ್ವೋ, ಕಲಿಪುರುಷನ ಚಿಂತನೆಗೆ 7 ಕೊಟ್ಟರಲ್ಲ, ಕುಂತಿಯು ಕೂಡ 7 ಚಿಂತನೆ ಮಾಡಿದ್ದು. ಹಾಗಾದರೆ ಕುಂತಿಯ ಒಟ್ಟಿಗೆ ಅಭಿಪ್ರಾಯ ಏನು ಅಂತಂದ್ರೆ, ಇಡೀ ಭಾಗವತ ಅಥವಾ ಇಡೀ ಮಹಾಭಾರತದ ಒಟ್ಟಿಗೆ ಸಾರಾಂಶ ಕುಂತಿಯ ದೈನಂದಿನ ಜಪದ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಇದು ಸಾಯಂಕಾಲದ ಜಪದ ಹಂತದಲ್ಲಿ ಬಂದಿದ್ದಾಳೆ. ಯಾಕೆ? ಕೃಷ್ಣ ಇನ್ನು ಹೋಗ್ತಾ ಇದ್ದಾನೆ, ಮುಂದೆ ಕೃಷ್ಣ ಪರಂಧಾಮಕ್ಕೆ ಹೋಗುವುದು. ಕುಂತಿ ಪಾಂಡವರ ಜೀವನದ ಸಂಜೆ ಹೊತ್ತಿನಲ್ಲಿದ್ದಾರೆ. ಸಂಜೆ ಜಪ ಮಾಡುವಾಗಲೂ ಕೂಡ ಇದೇ ರೀತಿಯಲ್ಲಿ ಬ್ರಹ್ಮಹತ್ಯಾದಿಗಳನ್ನು ಮಾಡಬೇಕಲ್ಲ, ಇದನ್ನು ಕಲಿಪುರುಷನ ಚಿಂತನೆ ಮಾಡಬೇಕಲ್ಲ. ಕುಂತಿ ಸಂಜೆ ಹೊತ್ತಲ್ಲಿದ್ದಾಳೆ. ಕಲಿಪುರುಷನ ಚಿಂತನೆಯನ್ನು 7 ದೋಷಗಳ ದುರ್ಯೋಧನಿಂದ ಬಂದಿರತಕ್ಕಂಥ 7 ದೋಷಗಳ ಮೂಲಕ ಕಲಿಪುರುಷನ ಚಿಂತನೆ ಮಾಡಿದ್ದಾಳೆ, ಕೃಷ್ಣನ ಮುಂದೆ ಹಾಕಿದ್ದಾಳೆ. ಕೃಷ್ಣ ಈ ರೀತಿಯಲ್ಲಿ 7 ಆಪತ್ತುಗಳಿಂದ ನಮ್ಮನ್ನು ಕಾಪಿಡಿದ್ಯಲ್ವೋ, ನಮ್ಮನ್ನು ಕಾದಿದ್ಯಲ್ವೋ, ಪ್ರತಿಯೊಂದು ಸಂದರ್ಭದಲ್ಲಿ ಬಂದಿದ್ಯಲ್ಲೋ. ಆದ್ದರಿಂದ ನಿನ್ನಲ್ಲಿ ನಾನು ಬೇಡುವುದು, ವಿಪದ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೇ. ಕೃಷ್ಣ, ಕೊಡು ನನಗೆ ಇನ್ನೂ ಆಪತ್ತು, ಕೊಡು ನನಗೆ ನಿನ್ನ ದರ್ಶನ ಅಂದರೆ ಕೊಡೋಲ್ಲ. ಬಾ ನನ್ನ ಮನೆಗೆ, ನನಗೆ ದರ್ಶನ ಕೊಡು ನಿತ್ಯ ಅಂದರೆ ಬರೋಲ್ಲ. ಮತ್ತೆ ನಿನ್ನ ದರ್ಶನ ಕೊಡಬೇಕು ಅಂತಾದರೆ ಕೊಡು ನನಗೆ ಆಪತ್ತು. ವಿಪದ ಸಂತು ನ ಶಾಶ್ವತ. ಒಂದು ದ್ರೌಪದಿಯ ಪ್ರಾರ್ಥನೆ, ಇನ್ನೊಂದು ಕುಂತಿಯ ಪ್ರಾರ್ಥನೆ. ದ್ರೌಪದಿ ಪ್ರಾರ್ಥನೆ ಏನು ಅಂತ ನೋಡಿ ಆಯಿತು, ತನ್ನ ಗಂಡನಿಗೆ ಏನು ಹೇಳಿದ್ರು ಅಂತ ನೋಡಿ ಆಯಿತು. ಬಿಟ್ಟು ಬಿಡು ಅಶ್ವತ್ಥಾಮನನ್ನು, ನನ್ನಂತೆ ಅವನ ತಾಯಿ ಕೂಡ ಕೂಗುವುದು ಬೇಡ, ಬಿಟ್ಟು ಬಿಡು. ಈಗ ಕುಂತಿಯ ಪ್ರಾರ್ಥನೆ, ಕೃಷ್ಣ ಸಂಪತ್ತು ಬೇಡ, ಆಪತ್ತು ಕೊಡು. ವಿಪದ ಸಂತು ನ ಶಾಶ್ವತ. ಈಗ ಏನು ಸಿಕ್ಕಿದೆ? ಪದ ಸಿಕ್ಕಿದೆ ಅಲ್ವೋ, ಸ್ಥಾನ ಸಿಕ್ಕಿದೆ ಅಲ್ವೋ. ಪಾಂಡವರಿಗೊಂದು ವಿಳಾಸ ಗೊತ್ತಾಯ್ತಲ್ಲ, ಎಲ್ಲಿರ್ತಾರೆ ಪಾಂಡವರು ಅಂತ ಒಂದು ವಿಳಾಸ ಸಿಕ್ಕಿತಲ್ಲ, ಅವರಿಗೊಂದು ಸ್ಥಾನ ಮಾನ ಸಿಕ್ಕಿತಲ್ಲ. ಕುಂತಿಯ ಪ್ರಾರ್ಥನೆ ವಿ ಪದ ಸಂತು, ಈ ಸ್ಥಾನದಿಂದ ತಪ್ಪಿಸು ಪಾಂಡವರನ್ನು. ಪದ ಅಂದರೆ ಸ್ಥಾನ, ವಿ ಅಂದರೆ ಸ್ಥಾನಕ್ಕೆ ವಿರುದ್ಧವಾದ್ದು. ಬಿಟ್ಟು ಬೇಡ, ಪಾಂಡವರಿಂದ ತೆಗೆದುಕೋ ಈ ಸ್ಥಾನವನ್ನು, ಆ ಕುರ್ಚಿಯನ್ನು ಪಾಂಡವರಿಂದ ತೆಗೆದುಕೋ, ಸಿಂಹಾಸನವನ್ನು ಪಾಂಡವರಿಂದ ತೆಗೆದುಕೋ. ಇಷ್ಟ ತನಕ ನಮಗೆ ಸ್ಥಾನಮಾನ ಇರಲಿಲ್ಲ, ಚೆನ್ನಾಗಿದ್ದೆ ನಾನು, ಆಪತ್ತು ತುಂಬ ಇತ್ತು, ನೀನು ಬರ್ತಾ ಇದ್ದೆ, ಈಗ ಸ್ಥಾನಮಾನ ಕೊಟ್ಟಿದ್ದಿ. ನಾನು ಬೇಡುವುದು ಪಾಂಡವರಿಗೆ ಸಿಕ್ಕಿರತಕ್ಕಂತಹ ಪದವನ್ನು ವಿ ಅಂದರೆ ತೆಗೆದುಬಿಡು. ವಿ ಎನ್ನುವುದಕ್ಕೆ ವಿರುದ್ಧ ಅಂತ ಅರ್ಥ, ವಿ ಎನ್ನುವುದಕ್ಕೆ ವಿಶೇಷ ಅಂತ ಅರ್ಥ ಉಂಟಲ್ಲ, ಅದೇ ರೀತಿಯಲ್ಲಿ ವಿ ಎನ್ನುವುದಕ್ಕೆ ವಿರುದ್ಧ ಅಂತಲೂ ಅರ್ಥ ಉಂಟು. ವಿಜ್ಞಾನಿ ಏನರ್ಥ? ವಿಶೇಷವಾದ ಜ್ಞಾನ ಉಳ್ಳವ ಅಂತ ಅರ್ಥನ ವಿಜ್ಞಾನಿ ಅಂತಂದ್ರೆ? ಅಲ್ಲಿ ವಿ ಅಂದರೆ ವಿಶೇಷವಾದ ಜ್ಞಾನ ಅಂತ ಅರ್ಥ ಅಲ್ವ, ವಿ ಅಂದರೆ ವಿಶೇಷ ಅಂತ ಅರ್ಥ ಅಲ್ವ. ಜ್ಞಾನಿ ಅಂದರೆ ಜ್ಞಾನ, ಅದರ ತುಂಬ ಜ್ಞಾನ ಉಳ್ಳವ ವಿಜ್ಞಾನಿ ಅಂತ ಕರೆಯುವುದಲ್ವೋ. ವಿಸ್ಮರಣೆ ಅಲ್ಲಿ ವಿ ಅಂದ್ರೆ ಏನ್ರಿ? ನನ್ನ ಮಗ ಮನೆಯಲ್ಲಿ ಓದುವುದು ನೋಡಿದ್ರೆ ಏನು ಭಾರಿ ಓದ್ತಾನೆ, ಆದರೆ ಪರೀಕ್ಷಾ ಕೊಠಡಿಗೆ ಹೋದಾಗ ಪೂರಾ ವಿಸ್ಮರಣೆ. ಏನು ವಿಶೇಷ ಸ್ಮರಣೆ ಅಂತ ಅರ್ಥನ ಅಲ್ಲಿ ವಿ ಅಂದರೆ? ವಿ ಅಂದ್ರೆ ಇದ್ದದ್ದು ಹೋಯಿತು ಅಂತ ಅರ್ಥ. ಆದರೆ ಒಂದೇ ವಿ ಎನ್ನುವುದಕ್ಕೆ ಉಂಟು ಇಲ್ಲ ಎರಡು ಅರ್ಥ ಉಂಟಲ್ಲ. ಕುಂತಿ ಅಂತ ಇದ್ದಾಳೆ, ವಿಪದ ಪದಕ್ಕಿಂತ ವಿರುದ್ಧವಾದ ಕೊಡು. ನಾವು ಕಾಡಲ್ಲಿ ಅಲೆಮಾರಿಗಳಾಗಿಯೇ ಇರ್ತೇವೆ. ವಿಪದ ಸಂತು ನ ಶಾಶ್ವತ, ಈ ಸ್ಥಾನ ಬೇಡ, ಈ ಪದ ಬೇಡ, ಇದಕ್ಕೆ ವಿರುದ್ಧವಾದನ್ನು ನಮಗೆ ಒದಗಿಸಿಕೊಡು. ಸ್ಥಾನಕ್ಕೆ ವಿರುದ್ಧ ಅಂದ್ರೆ ಅಸ್ಥಾನ ಅಂತ ಅರ್ಥ, ಮತ್ತೆಂಥದ್ದು? ಅಸ್ಥಾನವನ್ನು, ಆಸ್ಥಾನ ಅಲ್ಲ, ಅಸ್ಥಾನವನ್ನು ನಮಗೆ ಒದಗರು. ವಿಪದ ಸಂತು ನ ಶಾಶ್ವತ. ಒಂದು ವಿಪತ್ತು ಅಂತಂದ್ರೆ ಆಪತ್ತುಗಳು, ಎರಡನೇದ್ದು ವಿಪದ ಅಂತಂದ್ಬಿಟ್ಟು ನಮಗೆ ಸ್ಥಾನ ಮಾನ ಯಾವುದೂ ಬೇಡ ಅಂತ ಸ್ಥಿತಿಯನ್ನು ನಮಗೆ ಒದಗಿಸಿಕೊಡು. ವಿಪದ ಸಂತು ನ ಶಾಶ್ವತ. ಈಗ ವಿಶೇಷವಾದ ಪದ, ಪದ ಅಂದರೆ ಶಬ್ದಗಳು, ಪದ ಅಂದರೆ ಸ್ಥಾನ, ಈಗ ಪದ ಅಂದರೆ ಶಬ್ದಗಳು. ವಿಶೇಷವಾದ ಶಬ್ದಗಳು ನನಗೆ ಜೀವನದಲ್ಲಿ ಬರಲಿ. ಅದು ಯಾವಾಗಕ್ಕೆ? ಆಪತ್ತು ಬಂದಾಗ ನನಗೆ ಆ ಶಬ್ದಗಳು ನನಗೆ ನೆನಪಿರಬೇಕು. ಯಾವ ಶಬ್ದಗಳು? ಅದೊಂದು ವಿಶೇಷವಾದ ಶಬ್ದಗಳು ಉಂಟು. ವಿಪದ ವಿಶೇಷವಾದ ಪದ ಶಬ್ದಗಳು ನನಗೆ ಯಾವಾಗಲೂ ನೆನಪಿಗೆ ಬರಲಿ. ಯಾವುದದು? ಮತ್ತೆ ಯಾವುದೂ ಅಲ್ಲ. ಯದ್ಯಪಿ ನಿನಗೆ 1000 ನಾಮಗಳುಂಟು, ಸಹಸ್ರ ನಾಮಗಳು ನಿನಗುಂಟು, ಆದರೆ ಅದು ಯಾವ ನಾಮಗಳು ಬೇಡ, ಹೇಳಲಿಕ್ಕೆ ಆಗೋಲ್ಲ ನನ್ನಿಂದ. ನನಗೊಂದು ವಿಶೇಷವಾದ 3 ನಾಮಗಳು. ಯಾವುದದು? ಅಚ್ಯುತಾನಂತ ಗೋವಿಂದ. ವಿಪದ ಸಂತು ನ ಶಾಶ್ವತ. ವಿಪದ ಸಂತು ನ ಶಾಶ್ವತ. ಸ್ವಲ್ಪ ಲಿಂಗದಲ್ಲಿ ವ್ಯತ್ಯಾಸ ಆಚೆ ಈಚೆ ಇರಬಹುದು, ಆದರೆ ನಮಗೀಗ ಲಿಂಗಕ್ಕೆ ಅಷ್ಟು ಮಹತ್ವ ಇಲ್ಲ, ನಮಗೆ ಅರ್ಥಕ್ಕೆ ಮಾತ್ರ ಮಹತ್ವ. ಪದ, ಪದ ಎನ್ನುವುದಕ್ಕೆ ಹೆಸರು ಅಂತ ಅರ್ಥ. ಸಂಸ್ಕೃತದಲ್ಲಿ ಪದ ಅಂದರೆ ಶಬ್ದ, ಶಬ್ದ ಅಂದರೆ ಹೆಸರು.
ಕನ್ನಡದಲ್ಲಿ ಮಾತ್ರ. ನೀವೊಂದು ಪದ ಹೇಳ್ತೀರಾ ತಂದು ಬಿಟ್ಟರೆ ಶುರು ಮಾಡಿದ್ರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಶುರು ಅದು ಕನ್ನಡದಲ್ಲಿ ಮಾತ್ರ ಪದ ಅಂದರೆ ಹಾಡಿಗೆ ಹೆಸರು. ಸಂಸ್ಕೃತದಲ್ಲಿ ಪದ ಅಂದರೆ ಶಬ್ದಕ್ಕೆ ಹೆಸರು. ಆದರೆ ಪದ ವಿಶೇಷವಾದ ಶಬ್ದಗಳು ಯಾವುದು? ಅಚ್ಯುತ, ಅನಂತ, ಗೋವಿಂದ. ಆದ್ರಿಂದಲೇ ಅಲ್ವೋ ಯಾರೋ ನಿನಗೆ 3 ನಾಮ ಹಾಕಿದ್ದು? ಯಾರೋ ನಿನಗೆ 3 ನಾಮ ಇಟ್ಟವರು ದಾಸರು ಹೋಗಿ ಕೇಳಿಯೇ ಬಿಟ್ರಲ್ಲ. ಅದೇನು 3 ನಾಮ ಅಂದರೆ? ನಮಗೆ 3 ನಾಮ ಅಂದರೆ ಇದು ಮಾತ್ರ ಕಾಣುವುದು. ನಿಜವಾಗಿ ದಾಸರ ಧಾಟಿ ಏನಿತ್ತು? 3 ನಾಮ ಅಂದರೆ ನಿನಗೆ 1000 ನಾಮಗಳು ಇರಬೇಕಾದ್ರೆ 3 ನಾಮಗಳಿಗೆ ಮಾತ್ರ ಯಾಕೆ ಮಹತ್ವ ಕೊಟ್ಟಿಯಾ? ಅಚ್ಯುತ, ಅನಂತ, ಗೋವಿಂದ ಎಂಬ 3 ನಾಮಗಳಿಗೆ ಮಾತ್ರ ಯಾಕೆ ಮಹತ್ವ ಕೊಟ್ಟಿಯಾ ನೀನು? ಯಾರಿಟ್ಟರೋ ನಿನಗೆ 3 ನಾಮವ? ಆದ್ರಿಂದಲೇ ಬಲಿಚಕ್ರವರ್ತಿ ಹತ್ರ ದೇವರು ವಾಮನ ರೂಪಿ ಭಗವಂತ ಬಂದು ಕೇಳಿದ್ದು 3 ಪದ ಕೊಡು ಅಂತ ಕೇಳಿದ್ದು. ಇದರ 2 ಪದ ಸಾಕಾಗ್ತಿರ್ಲಿಲ್ವಾ? 1 ಪದದಿಂದ ಮೇಲೆ ಕೆಳಗೆ ಎಲ್ಲ ಅಳಿಯುವುದು. ಎಲ್ಲ ಮುಗಿದೋಯ್ತು. ಇನ್ನೊಂದು ಪದ ಎಲ್ಲಿಡುವುದು ಅಂತ ಬಲಿ ಹತ್ರ ಕೇಳೋದು. ಅವತ್ತು ತಲೆ ಕೊಡುವುದು, ತಲೆ ಮೇಲೆ ಇಡುವುದು, ಜಗ್ಗಿ ಬಿಡುವುದು. 2 ಪದಲ್ಲಿ ಎಲ್ಲ ಮುಗಿದು ಹೋಗ್ತಿತ್ತು. 3 ಪದ ಯಾಕೆ ಕೇಳಿದ್ದು? ಆಚೆ ಕೇಳಲಿಲ್ಲ, 3 ಪದ ಕೇಳಿದ. ಕೊಡು ಎನಗೆ 3 ಪದ ಅಂದ. ಪದ ಅಂದ್ರೆ ಏನು? ಪದ ಅಂದ್ರೆ ಹೆಸರು. ಪದ ಅಂದ್ರೇನು? ಪದ ಅಂದ್ರೆ ಶಬ್ದ. ಕೊಡು ಎನಗೆ 3 ಶಬ್ದವ, ಕೊಡು ಎನಗೆ 3 ನಾಮವ, ಕೊಡು ಎನಗೆ 3 ಪದವ ಎನ್ನುವ ದೃಷ್ಟಿಯಲ್ಲಿ ಏನು 3 ಹೆಜ್ಜೆ ಅಂತ ಅಲ್ಲಿ ಬಂತು. ಯಾಕೆ ಅದು 3? ಈಗ ಅರ್ಥ ಆಯ್ತಲ್ಲ. ಅದು ಬಲಿಚಕ್ರವರ್ತಿಯಿಂದ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎನ್ನತಕ್ಕಂಥದ್ದನ್ನು ಹೇಳಿಸಿದ್ದು. ಬಲಿಚಕ್ರವರ್ತಿಯ ಬಾಯಿಯಿಂದ 3 ಪದಗಳನ್ನು ವಾಮನ ರೂಪಿ ಭಗವಂತ ತೆಗೆದುಕೊಂಡದ್ದು. ಕೊಡು ಎನಗೆ, ನಿನ್ನ ಬಾಯಿಯಿಂದ 3 ಪದಗಳು ಎನಗೆ ಬರಲಿ. ಯಾಕೆ ಅಂತ ಕೇಳಿದ್ರು. ಯಾಕೆದು ನನ್ನ ಬಾಯಿಂದ 3 ಪದಗಳು ಯಾಕೆ ಬರಬೇಕು? ಅಚ್ಯುತಾನಂತ ಗೋವಿಂದ ಅಂತ ಹೇಳೋದು ಯಾವಾಗ? ತಪ್ಪು ಮಾಡಿದಾಗಲ್ವೋ? ನೀನು ತಪ್ಪು ಮಾಡಿದ್ಯಲ್ಲ, ಅದರಿಂದ 3 ಪದಗಳನ್ನು ಕೊಡು. ಏನು ತಪ್ಪು ಮಾಡಿದ್ದೆ ನಾನು? ನಿನಗೆ ನಾಳೆ ಸಿಗಬೇಕಾದ್ದನ್ನು ಇವತ್ತೇ ಬೇಕು ಅಂತಂದ್ಯಲ್ಲ, ಆದ್ರಿಂದ ನಿನಗೆ ಇಂದ್ರಸ್ಥಾನ ಉಂಟು ಬಲಿಚಕ್ರವರ್ತಿ. ನೀನು ಇಂದ್ರಸ್ಥಾನದಲ್ಲಿ ಕೂಡ್ಲಿಕ್ಕೆ ಯೋಗ್ಯ ವ್ಯಕ್ತಿ, ಮಾತ್ರ ಇವತ್ತಲ್ಲ ನಾಳೆ. 10ನೇ ತರಗತಿಯಲ್ಲಿ ಕೂಡ್ಲಿಕ್ಕೆ ಯೋಗ್ಯವಾದ ವ್ಯಕ್ತಿ ಹೌದು, ಈ ವರ್ಷ ಅಲ್ಲ, ಬರೋ ವರ್ಷ. ಇವತ್ತು ಹೋಗಿ 10ನೇ ತರಗತಿಯಲ್ಲಿ ಕೂಡ್ತೇನೆ ಅಂದರೆ ಆಗೋಲ್ಲ. ನೀನು ಭರತನಾಟ್ಯ ನೋಡಲಿಕ್ಕೆ ಯೋಗ್ಯವಾದ ವ್ಯಕ್ತಿ, ರಾಜಾಂಗಣದಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಯೋಗ್ಯ ವ್ಯಕ್ತಿ ಹೌದು, ಮಾತ್ರ 7:30 ನಂತರ, ಈಗ ಅಲ್ಲ. ಯೋಗ್ಯ ಅದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಸಮಯ ಉಂಟು. ಅದಕ್ಕಿಂತ ಮೊದಲೇ ಬಂದು ಕೂತ್ರೆ ಒಂದ ಬೈಗಳನ್ನು ತಿನ್ನಬೇಕು, ಇಲ್ಲ ಅಚ್ಯುತಾನಂತ ಗೋವಿಂದ ಅಂತ ಹೇಳ್ತಾ ಕೊಡಬೇಕು ಅಷ್ಟೇ. ಯಾಕೆ ಉಪನ್ಯಾಸ ಅರ್ಥ ಆಗೋಲ್ಲ, ಅಚ್ಯುತಾನಂತ ಗೋವಿಂದ ಅಂತ ಹೇಳಿ. ಹಾಗಾದ್ರೆ ಚೆನ್ನಾಗಿ ಉಂಟಲ್ಲ. ವಾಮನ ರೂಪಿ ಭಗವಂತ ಬಲಿಚಕ್ರವರ್ತಿಯಿಂದ 3 ಪದಗಳನ್ನು ಯಾಕೆ ಕೇಳಿದ? ಯದ್ಯಪಿ 2 ಪದಗಳಿಂದ ಇಡೀ ಜಗತ್ತನ್ನು ಅವನನ್ನು ಅಳಿಲಿಕ್ಕೆ ತಾಕತ್ತಿರುವಾಗ 3 ಯಾಕೆ ಕೇಳಿದ ಅಂತಂದ್ರೆ, ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ. ಅದನ್ನೇ ವಾದಿರಾಜ ಶ್ರೀಪಾದರು ತನ್ನೆದ್ದ ಹಾಟಿಲ್ಲ ಅಂದ್ರೆ ಕಳ್ಳ ಅಂತಂದ್ಬಿಟ್ಟು. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಅಂತಂದ್ರೆ ವಾಮನ ರೂಪಿ ಪರಮಾತ್ಮ, ಬಲ್ಲಿದನಿಗೆ ಅಂಜಿ ಬರಿಗದೆ ಎಲ್ಲ ಪೂರ ಚೆಲ್ಲಿಬಿಟ್ಟ ಅಂತಂತಾರೆ. ಹಾಗಾದ್ರೆ ತಪ್ಪು ಮಾಡಿದ್ದಾನಲ್ವೋ ಬಲಿಚಕ್ರವರ್ತಿ? ಮಾಡಿದ ತಪ್ಪಿಗೆ ಭಗವಂತ ಕೊಡು ಅಚ್ಯುತ ಅನಂತ ಗೋವಿಂದ ಎಂಬ 3 ಪದಗಳನ್ನು ಕೊಡು ಅಂತ ಅವನ ಹತ್ರ ಕೇಳಿದ. ಅಲ್ಲಿಂದ ನಮ್ಮಲ್ಲಿ ಚಾಲ್ತಿಯಲ್ಲಿ ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಮಾರ್ಜನೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಜಪ ಆದ್ಮೇಲೆ ಹೇಳ್ತೇವಲ್ಲ, ಅಚ್ಯುತ ಅನಂತ ಗೋವಿಂದ ನಾಮತ್ರ ಜಪ ಮಹಂಕರಿಷ್ಯ ಅಚ್ಯುತಾಯ ನಮಃ ಅನಂತ, ಅಲ್ಲಿ ಹೇಳುವಾಗಲೂ ಪುನಃ ತಪ್ಪೆ. ಅದಕ್ಕೆ ಪುನಃ ಅಚ್ಯುತಾಯನ ಅನಂತಾಯನ ಗೋವಿಂದ. ಯಾಕೆ ಪುನಃ ಹೇಳಿದ್ದೆ? ಅದು ಅಚ್ಯುತಾಯನ ಅನಂತಾಯನ ಗೋವಿಂದ ಹೇಳುವಾಗ ತಪ್ಪು ಬಂತು, ಅದಕ್ಕೆ ಪುನಃ ಅಚ್ಯುತಾಯನ ಅನಂತಾಯನ ಗೋವಿಂದ. ನಿಧಾನ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದು ಪ್ರತಿಯೊಂದು ನಮ್ಮ ಜೀವನ ನಡೆಯುವ ತಪ್ಪಿಗೂ ಇದು ಒಳ್ಳೆಯ ಔಷಧಿ ಅಂತ ಕೊಟ್ಟರು ಅಲ್ವೋ? ಹಾಗಾದ್ರೆ ವಿಪದ, ವಿಶೇಷವಾದ ಪದಗಳು. ಕೃಷ್ಣ, ನಾನು ಜೀವನದಲ್ಲಿ ತುಂಬ ಎಡವಿದ್ದೇನೆ ಕಾಣುತ್ತೆ. ಆರಂಭದಲ್ಲೇ ನಾನು ಜೀವನದಲ್ಲಿ ಎಡವಿದ್ದೆ. ಕರ್ಣನನ್ನು ಪಡೆಯುವ ಸಂದರ್ಭದಲ್ಲೇ ನಾನು ಜೀವನದಲ್ಲಿ ಎಡವಿದ್ದೆ. ಆವಾಗ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳುವಷ್ಟು ಬುದ್ಧಿ ಬಂದಿರಲಿಲ್ಲ. ಈಗ ಬುದ್ಧಿ ಬೆಳೆದಿದೆ. ವಿಪದಃ ನಃ ಸಂತು ಶಶ್ವತ್. ಯಾವಾಗಲೂ ಹೆಜ್ಜೆ ಹೆಜ್ಜೆಗೂ ಎನ್ನ ಬಾಯಿಂದ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ. ಏನು ಹೇಳಬೇಕು ಸ್ವಾಮಿ? ಆಚೆ ಈಚೆ ಹೋಗುವಾಗ ಏನು ಹೆಸರು ಹೇಳಬೇಕು ಅಂತ ಕೆಲವರು ಕೇಳೋದುಂಟು. ದೇವರನ್ನು ಏನು ಅಂತ ಸ್ಮರಿಸಬೇಕು ಅಂತ ಕೆಲವರು ಹೇಳೋದುಂಟು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳೋದು ದೇವರನ್ನು ಸ್ಮರಿಸು. ಯಾಕೆ? ನಾವು ಹೆಜ್ಜೆ ಇಡುವಾಗಲೇ ತಪ್ಪು ಶುರು ಮಾಡಿದ್ದೇವೆ. ಹೆಜ್ಜೆ ಇಡುವಂದ್ರೆ ಯಾಕೆ? ಎಷ್ಟೋ ಪ್ರಾಣಿಗಳು ನಮ್ಮ ಕಾಲಡಿಗೆ ಬಿದ್ದು ಸತ್ತು ಹೋಗ್ತಾವಲ್ಲ.
ಹಾಗಾದರೆ ಈ ತಪ್ಪಿಗೆ ಪ್ರಾಯಶ್ಚಿತ್ತ ಬೇಡವಾ? ಏನು ಪ್ರಾಯಶ್ಚಿತ್ತ? ಅಚ್ಯುತಾಯನ ಮಹಾನಂತಾಯನ ಗೋವಿಂದ. ವಿ ಪದಃ ಸಂತು ನ ಶಶ್ವತ್ ತತ್ರ ತತ್ರ ಜಗತ್ಪತೆ. ವಿ ಪದಃ ನ ಸಂತು ಶಶ್ವತ್ ತತ್ರ ತತ್ರ ಜಗತ್ಪತೆ. ವಿ ಅಂದರೆ ಗರುಡ. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ವಿ ಪಕ್ಷಿ ಪರಮಾತ್ಮನೋಹೋ ಅಂತ ಅವರದೊಂದು ಮಾತು. ವಿ ಎಂಬ ಒಂದು ಅಕ್ಷರ ಪಕ್ಷಿಯನ್ನು ಹೇಳುತ್ತೆ, ಪರಮಾತ್ಮನನ್ನು ಹೇಳುತ್ತೆ. ಪಕ್ಷಿ ಅಂತಂದ್ರೆ ಗರುಡ. ಹಾಗಾದ್ರೆ ವಿ ಅಂದರೆ ಪಕ್ಷಿ, ಗರುಡ. ವಿ ಪದ, ಗರುಡ ಎನ್ನತಕ್ಕಂಥ ಪದ ಎನ್ನ ಜೀವನದಲ್ಲಿ ಸದಾ ಇರಲಿ ಕೃಷ್ಣ. ಇದು ಯಾವುದು? ಇದು ಭಗವಂತನ ಹೆಸರು ಮಾತ್ರ ನಮ್ಮ ಬಾಯಿಯಿಂದ ಬಂದರೆ ಸಾಲದು, ಭಗವದ್ಭಕ್ತರ ಹೆಸರು ಕೂಡ ನಮ್ಮ ಬಾಯಿಯಿಂದ ಬರಬೇಕು. ಗರುಡನ ಹೆಸರು ಎನ್ನ ಬಾಯಿಯಲ್ಲಿ ಸದಾ ಇರಲಿ. ಯಾಕೆ? ಗರುಡನ ಕೆಲಸ ಏನು? ಸ್ಥಾವರ ಜಂಗಮ ವಿಷ ಹೃತ್ ಸರ್ವ ಕಾಮದಹ. ಗರುಡನ ಬಗ್ಗೆ ಆಚಾರ್ಯ ಮಧ್ವರು ಚಿತ್ರಣ ಕೊಟ್ಟರು. ಗರುಡನನ್ನು ಚಿಂತನೆ ಮಾಡುವಾಗ ಏನು ಅಂತ ಚಿಂತನೆ ಮಾಡಬೇಕು? ಸ್ಥಾವರ ಜಂಗಮ ವಿಷ ಹೃತ್. ಸ್ಥಾವರಗಳು, ನಾವೆಲ್ಲ ಜಂಗಮರು. ಮರಗಿಡಗಳು ಸ್ಥಾವರಗಳು, ಅವುಗಳಲ್ಲಿಯೂ ಕೂಡ ವಿಷ ಇರಬಹುದು. ನಮ್ಮಲ್ಲಿ ಅಂತೂ ವಿಷ ಉಂಟೇ ಉಂಟಲ್ವೋ? ಹಾಗಾದರೆ ಸ್ಥಾವರ ಮತ್ತೆ ಜಂಗಮ ಎರಡರಲ್ಲಿಯೂ ಕೂಡ ಇರತಕ್ಕಂಥ ವಿಷವನ್ನು ಹೃತ್ ಗರುಡ ತಾನು ಅಪಹರಿಸಿ ಬಿಡ್ತಾನಂತೆ. ವಿಷ ಹೃತ್ ಸರ್ವ ಕಾಮದಃ. ಒಳಗೆ ವಿಷ ಇದ್ರೆ ನಮಗೆ ಏನು ಒಳ್ಳೆದು ತೋರುವುದಿಲ್ಲ. ವಿಷ ಹೋಯ್ತು ಅಂತಂದ್ರೆ ಒಳ್ಳೆ ವಿಷಯ ತೋರುತ್ತೆ. ವಿಷ ಹೃತ್ ಸರ್ವ ಕಾಮದಃ. ಆ ದೃಷ್ಟಿಯಿಂದ ಕುಂತಿ ಅಂತ ಇದ್ದಾಳೆ. ವಿ ಪದಃ ನ ಸಂತು ನ ಶಾಶ್ವತ. ಗರುಡನ ನಾಮ ಎನ್ನ ಬಾಯಿಯಿಂದ ಸದಾಕಾಲ ಬರುವಂತೆ ಆಗಲಿ. ಆಚಾರ್ಯ ಮಧ್ವರು ಗರುಡ ಮಂತ್ರ ಕೊಟ್ಟರು. ಕ್ಷಿಪ ಓಂ ಸ್ವಾಹ ಅಂತ. ಅದಕ್ಕೆ ನಾವು ಕ್ಷಿಪ ಅಂತ ಅಷ್ಟೇ ಚಿಂತನೆ ಮಾಡಿದ್ರು ಸಾಕು. ಅದು ಪಕ್ಷಿ. ಆಚಾರ್ಯ ಮಧ್ವರು ಕೊಡುವಾಗ ತಿರುಗಿಸಿ ಕೊಟ್ಟರು. ಕೆಲವು ಮಂತ್ರಗಳನ್ನು ಆಚಾರ್ಯ ಮಧ್ವರು ತಿರುಗಿಸಿ ಹೇಳಿದ್ದಾರೆ. ಕೆಲವು ಮಂತ್ರಗಳನ್ನು ಹಾಗೆ ಕೃಷ್ಣಾಯ ನಮಃ ರಾಮಾಯ ನಮಃ ಮಧ್ವರು ಹಾಗೇ ಹೇಳಿದ್ರು. ಅದನ್ನು ತಿರುಗಿ ಮುರುಗಿ ಮಾಡಿ ಹೇಳಲಿಲ್ಲ. ಗರುಡನ ಮಂತ್ರ ಹೇಳುವಾಗ ಪಕ್ಷಿ ಅಂತ ಹೇಳಬೇಕಿತ್ತಲ್ಲ, ಕ್ಷಿಪ ಅಂತಂದ್ರು. ಇನ್ನೊಬ್ಬ ಇದ್ದಾನೆ ಗಣಪತಿ. ಅವನ ಬಗ್ಗೆ ಆಚಾರ್ಯ ಮಧ್ವರು ಸಮಾಜಕ್ಕೆ ಅವನ ಮಂತ್ರವನ್ನು ಕೊಡುವಾಗ ನಾವು ಗಂಗಣಪತಿ ಏನ್ಮ ಅಂತ ಏನೋ ಹೇಳ್ತೇವಲ್ಲೋ. ಆಚಾರ್ಯ ಮಧ್ವರ ಬಾಯಿಯಿಂದ ಬಂದ ಮಂತ್ರ ಏನು ಗೊತ್ತಾ? ಅವರ ಬಾಯಿಯಿಂದ ಬಂದ ಧಾಟಿಯಲ್ಲಿ ಹೇಳ್ತೇನೆ, ಏನು ಅಂತಲೇ ಅರ್ಥ ಆಗೋಲ್ಲ. ಮೋನಯ ದಾಸ ಪ್ರಪ್ರಕ್ಷಿ, ಇದು ಆಚಾರ್ಯ ಮಧ್ವರು ಕೊಟ್ಟದ್ದು. ನಮ್ಗೆ ಇಷ್ಟ ಅರ್ಥ ಆಯಿತು. ಮೋನಯ ದಾಸ ಯಾರ್ದೋ ಹೆಸರು ಇರ್ಬೋದು. ಮತ್ತೆ ಪ್ರಪ್ರಕ್ಷಿ ಅಂದ್ರೆ ಎಂಥದ್ದು ಅದನ್ನು ನೋಡಿ. ಕ್ಷಿಪ್ರ ಪ್ರಸಾದಾಯ ನಮಃ, ಅದನ್ನು ಮೋನಯ ದಾಸ ಪ್ರಪ್ರಕ್ಷಿ ಅಂತ ಆಚಾರ್ಯರು ತಿರುಗಿಸಿ ಕೊಟ್ಟರು. ಅದು ಯದ್ಯಪಿ ಕ್ಷಿಪ್ರ ಕೂಡಲೇ, ಪ್ರಸಾದಾಯ ಅನುಗ್ರಹ ಮಾಡುವವ. ಬೇರೆ ಯಾವ ದೇವತೆಗಳು ಅಷ್ಟು ಬೇಗ ಅನುಗ್ರಹ ಮಾಡೋಲ್ಲ ಅಂತೆ. ಇವನ ಗಣಪತಿಯ ಹೆಸರೇ ಮಹಾರಾಯ ಬೇಗ ಕಣ್ಣು ತೆರೆಯುವವ ಅಂತೆ. ಅವನ ಮುಂದೆ ನಿಲ್ತೇವೆ ನಾವು ಕಣ್ಣು ಮುಚ್ಚಿದ್ದು. ಒಂದು ಮಂಗಳಾರತಿ ಕೊಟ್ಟೆವು, ಒಂದು ಕರ್ಪೂರ ಆರತಿ ಕೊಟ್ಟೆವು. ಅಂತ ಕರ್ಪೂರ ಆರತಿ ಮಾಡಿದ್ವಿ, ತಗೊಂಡೆವು. ತೊಟ್ಟೆಗೊಂದು ಢಣ್ಣ ಅಂತ 5 ಪೈಸೆ ಹಾಕಿದೆವು. ಸರಿ, ಮುಗಿದೋಯ್ತು. ಏನು ಅಂತ ಅವನನ್ನು ನೋಡಿದೆವು, ಏನು ಅಂತ ಹೇಳಿದೆವು. ಏನು ಕೇಳಲಿ, ಏನು ಅಂತ ಹೇಳೋದು ಅವನಂತರ. ಅದಕ್ಕೆ ಆಚಾರ್ಯ ಮಧ್ವರಂದು, ಮಹಾರಾಯ ಬೇಗ ಒಲಿಯುವವನೇ ಅಂತ ಅವನನ್ನು ಕರೆದು ಬಿಡು, ಬೇಗ ಒಲಿತಾನೆ ನೋಡು. ಕ್ಷಿಪ್ರ ಪ್ರಸಾದಾಯ, ಬೇಗ ಪ್ರಸನ್ನನಾಗುತ್ತಾನೆ ಅಂತೆ. ಆದ್ದರಿಂದ ಅವನಿಗೆ ಕ್ಷಿಪ್ರ ಪ್ರಸಾದ ಅಲ್ಲ. ಮಂತ್ರವನ್ನು ಹಾಗೆ ಹೇಳಬಾರ್ದಿತ್ತು ಆಚಾರ್ಯ ಮಧ್ವರು. ಅದು ಮೋನಯ ದಾಸ ಪ್ರಪ್ರಕ್ಷಿ ಅಂತ ತಿರುಗಿ ಮುರುಗಿ ಯಾಕೆ ಹೇಳಿದ್ದು, ಹಿಂದೆ ಮುಂದೆ ಮಾಡಿ ಯಾಕೆ ಹೇಳಿದ್ದು ಅಂತಂದರೆ, ಹಿಂದೆ ಮುಂದೆ ಮಾಡಿ ಹೇಳಿದಾಗ ಅದನ್ನು ಜಪ ಮಾಡುವಾಗಲೇ ನಮಗೆ ಫಲ ಬೇಗ ಬೇಗ ಬರುತ್ತೆ. ಇನ್ನು ಆಚಾರ್ಯ ಮಧ್ವರು ಸರಿಯಾಗಿ ಹೇಳಿದಾಗ ಮಾಡಿಬಿಟ್ರೆ ಫಲ ನಾವು ಶುರು ಮಾಡೋದಕ್ಕಿಂತ ಮೊದಲೇ ಫಲ ಬಂದಿತ್ತೋ ಏನೋ. ಅದಕ್ಕೂ ಸ್ವಲ್ಪ ನಿಧಾನದಲ್ಲಿ ಬರಲಿ ಅಂತ ಆಚಾರ್ಯ ಮಧ್ವರು ತಿರುಗಿ ಹೇಳಿಬಿಟ್ರು ಆ ಮಂತ್ರವನ್ನು. ಅದೇ ರೀತಿಯಲ್ಲಿ ಗರುಡನ ಮಂತ್ರವೂ ಕೂಡ ಯದ್ಯಪಿ ಪಕ್ಷಿ ಅಂತ ಮಂತ್ರ ಆಚಾರ್ಯ ಮಧ್ವರು ಕ್ಷಿಪ ಅಂತ ಕೊಟ್ಟರು. ನಾವು ಹೇಗೆ ಚಿಂತನೆ ಮಾಡಬೇಕು ಅಂತ, ನಾವು ಪಕ್ಷಿ ಅಂತಲೇ ಯದ್ಯಪಿ ಮಧ್ವರ ಜಪವನ್ನು ಮಾಡುವಾಗ ಅಲ್ಲಿ ಕೂಡ ಕ್ಷಿಪ ಓಂ ಸ್ವಾಹ ಅಂತಲೇ ಕೊಟ್ಟಿದ್ದಾರೆ. ಅದು ನಿಮ್ಮ ಚಿತ್ರಣಕ್ಕೆ ಬಿಟ್ಟದ್ದು. ಆ ಅಕ್ಷರ ಯಾವ ರೀತಿ ಬರುತ್ತೆ ಅಂತಲ್ಲ. ಯದ್ಯಪಿ ದೊಡ್ಡವರ ಬಾಯಿಂದ ಬಂದ ಕ್ರಮದಲ್ಲಿ ನಾವು ಹೇಳಬೇಕು ಅಂತಿರುವುದು. ನಮಗೆ ಫಲ ಬರಬೇಕಾದ್ರೆ ದೊಡ್ಡವರ ಬಾಯಲ್ಲಿ ಬಂದ ದೊಡ್ಡವರು ಕ್ಷಿಪ ಅಂತ ಕೊಟ್ಟರು. ಹಾಗೇ ಗರುಡನನ್ನು ಕ್ಷಿಪ ಅಂತ ಚಿಂತನೆ ಮಾಡೋಣ. ಕುಂತಿ ಅಂತ ಇದ್ದಾಳೆ ಕ್ಷಿಪ. ಆ ಗರುಡನ ಹೆಸರು ನನಗೆ ಸದಾ ನನ್ನ ಜೀವನದಲ್ಲಿ ಸದಾಕಾಲ ಇರಲಿ. ಯಾವಾಗ ಎಲ್ಲಿ ಯಾವ ವಿಷ್ಣು ಭಕ್ತನ ಬಗ್ಗೆ ನನಗೆ ವಿಷ ಕಾರ್ತೇನೆ ಅಂತ ಗೊತ್ತಿಲ್ಲ, ವಿಷ ಕಾರುವ ಪ್ರಸಂಗ ಬಂದಾಗ ಎನ್ನಲ್ಲಿ ವಿಷವನ್ನು ಎಳೆಯಿರಿ.
ನನ್ನನ್ನು ಶುದ್ಧನನ್ನಾಗಿ ಮಾಡಲಿ. ಆ ಭಗವದ್ಭಕ್ತ ಚಿಕ್ಕವನೇ ಆಗಿರ್ಬೋದು, ಅವನ ಬಗ್ಗೆ ಅನುಕಂಪನು, ಚಿಕ್ಕವನಾದರೆ ಅನುಕಂಪ, ದೊಡ್ಡವನಾದರೆ ಭಕ್ತಿ. ಅದು ಮಾಡತಕ್ಕಂಥ ಹಂತಕ್ಕೆ ಒಳಗಿಂದ ವಿಷ ಇದ್ದರೆ ನಮ್ಗೆ ಇನ್ನೊಬ್ಬ ಭಕ್ತನ ನೋಡ್ಲಿಕ್ಕೆ ಆಗುವುದಿಲ್ಲಲ್ಲ, ವಿಷ ಬಿಡುವುದಿಲ್ಲಲ್ಲ. ಭಾರಿ ಭಕ್ತಿಯ ನೀನೊಬ್ಬನೇನ ಭಕ್ತ, ನಾವೆಲ್ಲ ಇಲ್ವಾ ಅಂತ ಪುನಃ ಅದರಲ್ಲಿ ಮತ್ತೆ ಚುಚ್ಚು ಮಾತುಗಳು ಪುನಃ ಬೇರೆ ಶುರುವಾಗುತ್ತೆ. ಅದಕ್ಕೆ ಕುಂತಿ ಅಂತ ಇದ್ದಾಳೆ, ಗರುಡನ ಚಿಂತನೆ ಎನ್ನಲ್ಲಿ ಬರಲಿ. ವಿ ಪದ ಸಂತು ನ ಶಾಶ್ವತ ತತ್ರ ತತ್ರ ಜಗ. ಕೃಷ್ಣನಿಗೂ ಗರುಡನಿಗೂ ತುಂಬ ಸಂಬಂಧ, ರಾಮರೂಪಕ್ಕೂ ಗರುಡನಿಗೆ ಎಲ್ಲಿಯೂ ಸಂಬಂಧ ಇಲ್ಲ. ಆದ್ರಿಂದ ಕೃಷ್ಣನನ್ನು ಹೊಗಳುವಾಗ ನಿನ್ನ ವಾಹನ ಗರುಡನ ಚಿಂತನೆ ನನಗೆ ಬರಲಿ ಅಂತ. ವಿಪದ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ. ಕೃಷ್ಣ ಒಂದೇ ಸವನೆ ಕೇಳ್ತಾ ಇದ್ದಾಳೆ. ಕುಂತಿ ಅಂತ ಇದ್ದಾಳೆ, ನಾನು 2 ಶ್ಲೋಕದಲ್ಲಿ ನಾನು ಹೊಗಳಿದೆ ಅಲ್ವೋ, ಈ 2 ಶ್ಲೋಕಗಳು ಜನರ ಬಾಯಿಂದ ಬರಬೇಕಲ್ವೋ. ಸಾಮಾನ್ಯವಾಗಿ ಬರೋಲ್ಲ ಕೃಷ್ಣ, ಇದು ಯಾರ ಬಾಯಿಯಲ್ಲಿ ಬರೋಲ್ಲ? ಯಾರಿಗೆ ಒಳಗಿನಿಂದ ಮದ ತುಂಬಿದೋ, ಯಾರು ಒಳಗಿನಿಂದ ಅಹಂಕಾರಗಳಲ್ಲಿ ತುಂಬಿ ಹೊರಗಿನಿಂದ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸೌಜನ್ಯ ಪ್ರದರ್ಶನ ಮಾಡ್ತಾರೆ, ಮಾನಸಿಕವಾಗಿ ಅಹಂಕಾರಿಗಳಿರ್ತಾರೋ ಅವರ ಬಾಯಿಂದ ಈ ಮಂತ್ರಗಳು ಬರಲಿಕ್ಕಿಲ್ಲ ಕೃಷ್ಣ. ಅಹಂಕಾರ ಎಷ್ಟು ರೀತಿಯಲ್ಲಿ ಉಂಟು? ಜನ್ಮ ಐಶ್ವರ್ಯ ಶ್ರುತ ಶ್ರೀ ಬಿಹಿ ಏಧಮಾನ ಮದಃ. ಜನ್ಮ ಐಶ್ವರ್ಯ ಶ್ರುತ ಶ್ರೀಬಿಹಿ ಏಧಮಾನ ಮದಃ. 4 ರೀತಿಯಿಂದ ಜನ ಈ ದಿವಸ ಅಹಂಕಾರಿಗಳಾಗಿ ಸಾಯ್ತಾ ಇದ್ದಾರೆ ಕೃಷ್ಣ. ದುರ್ಯೋಧನ ಸತ್ತದ್ದೇ ಅಹಂಕಾರದಿಂದ. ಯಾವ ಅಹಂಕಾರ? ಸಂಪತ್ತಿನ ಅಹಂಕಾರದಿಂದ, ಜನ್ಮದ ಅಹಂಕಾರದಿಂದ. ಇವುಂಟಲ್ಲ, ನಾನು ಯಾರೂ ಗೊತ್ತಾ, ನನ್ನ ಪೂರ್ವಿಕರು ಏನೋ ಗೊತ್ತಾ, ನನ್ನ ವಂಶ ಪರಂಪರೆ ಏನು ಅಂತ ತಿಳ್ಕೊಂಡಿದ್ದೀನಿ, ನಾನು ಇವರ ಪರಂಪರೆಯಲ್ಲಿ ಬಂದವ ಅಂತ ಹಾರಾಡ್ತೇವೆ. ಕುಂತಿ ಅಂತ ಇದ್ದಾಳೆ, ಇಂಥವರ ಬಾಯಿಯಲ್ಲಿ ಬರಲಿಕ್ಕಿಲ್ಲ ಈ ಮಂತ್ರ. ನಮ ಪಂಕಜ ನಾಭ ಎನ್ನತಕ್ಕಂಥ ಮಂತ್ರ ಬರಲಿಕ್ಕಿಲ್ಲ. ಕೃಷ್ಣಾಯ ವಾಸುದೇವಾಯ ಅಂತ ಮಂತ್ರ ಬರಲಿಕ್ಕಿಲ್ಲ. ನಾವು ಎಣಿಸಬಹುದು ಏನು ಅಂತ, ನಿತ್ಯ ಹೇಳ್ತಾ ಇದ್ದೇನೆ ಈ ಮಂತ್ರವನ್ನು, ಯಾಕೆ ಬರೋಲ್ಲ? ಬಂದೇ ಬರುತ್ತೆ. ನಿತ್ಯ ನಾವು ಹಾಡ್ತಾ ಇದ್ದೇವೆ, ನೋಡೋಣ ಎಲ್ಲ ಸೊಲ್ಲು ಬರಲಿ. ಮಧ್ಯದಲ್ಲಿ ಮರ್ತು ಹೋಗುತ್ತಾ? ಆದರೆ ಮರ್ತು ಹೋಗಿದೆ ಅಂತ ತೋರಿಸಿಕೊಡೋಲ್ಲ, ಆದರೆ ಕೇಳುವವರಿಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾ? ಬೇರೆ ಯಾವ ಸೊಲ್ಲನ್ನು 3, 4 ಸಲ ಹೇಳಿಲ್ಲ, ಇದನ್ನು ಮಾತ್ರ 4 ಹೇಳ್ತಾ ಇದ್ದ, ಮುಂದಿನದು ನೆನಪಿಲ್ಲ ಅಂತ ಅರ್ಥ. ಮತ್ತೆಂಥದ್ದು? ನಿತ್ಯ ಹೇಳ್ತಾ ಇರ್ತಾನಲ್ಲ. ಹಾಗಾದರೆ ಬಂತಲ್ಲ, ಅಲ್ಲೇ ಮರೆಯುವಿಕೆ ಬಂತಲ್ಲ. ಕುಂತಿ ಅಂತ ಇದ್ದಾಳೆ, ಮರೆಯುವಿಕೆಗೆ ಮೊದಲಿನ ಕಾರಣವೇ ಇದು. ಯಾಕೆ? ಒಳಗಿನಿಂದ ಅಹಂಕಾರ ಸೇರಿಕೊಂಡಿದೆ. ಏನೋ ಸಭೆಯನ್ನು ಮೊದಲು ಪ್ರಾರ್ಥನೆ ಅಂತ ಆಗಬೇಕು, ಪ್ರಾರ್ಥನೆಗೆ ಯಾರನ್ನೊಬ್ಬರು ನಾರಿಸಿದ್ರು, ಅದರಲ್ಲಿ ತುಂಬ ಅಭ್ಯಾಸ ಮಾಡಿದ್ದಾನೆ ಅವನು ಅವಳು, ತುಂಬ ಅಭ್ಯಾಸ ಮಾಡಿದ್ದಾರೆ. ಹೀಗೆ ಮಾಡಬೇಕು ಪ್ರಾರ್ಥನೆ, ಈ ಧಾಟಿಯಲ್ಲಿ ಹೀಗೆ ಮಾಡಬೇಕು ಅಂತ ಅಭ್ಯಾಸ ಮಾಡಿದ್ದಾರೆ. ತಲೆಯಲ್ಲಿ ಸ್ವಲ್ಪ ಪಿತ್ತನೂ ಉಂಟು, ನನ್ನನ್ನೇ ಆರಿಸಿದ್ದಾರೆ ಅಂತ. ಆದರೆ ಸೌಜನ್ಯಕ್ಕಾಗುವಾಗ ಕೈ ಮುಗಿದುಂಟು, ಅತಿ ವಿನಯ ಉಂಟಲ್ಲ ನಮ್ಮಲ್ಲಿ, ಕೈ ಮುಗಿಯೋದುಂಟು. ವೇದಿಕೆ ಹತ್ತಿದ್ರು, ಸರಿ, ಧ್ವನಿವರ್ಧಕ ಮುಂದೆ ಬಂತು, ನಿಂತು ಶುರು ಮಾಡಿದ್ರು ಟಟ್ಟೆ ಮುಗಿದೋಯ್ತಲ್ಲಿ, ಬೆಬರ್ಲಿಕ್ಕೆ ಶುರುವಾದದ್ದು. ಯಾಕೆ? ಮದ ಒಳಗಿನಿಂದ ತುಂಬಿಕೊಟ್ಟಿದ್ದು. ಹಾಗಾದ್ರೆ ಇಂತಹ ಮದ ಇರುತ್ತಲ್ಲ. ನಾನು ಈ ಪರಂಪರೆಯಲ್ಲಿ ಬಂದ, ನಾನು ಯಾರು ಗೊತ್ತಾ? ಯಾರು? ನಾನು ಸ್ವಾಮಿಗಳ ಅಣ್ಣ. ಪಾಪ ತಮ್ಮನಿಗೋ ಅಥವಾ ಅಣ್ಣನಿಗೋ ಏನೋ ಮಂಡೆ ಬೋಳಿಸಿದ್ದಾರೆ, ಪೀಠದಲ್ಲಿ ಕೂಡಿಸಿದ್ದಾರೆ, ಸ್ವಾಮಿಗಳಾಗಿದ್ದಾನೆ. ಇವರು ಸ್ವಾಮಿಗಳಾದ ಮೇಲೆ ಅವರಿಗೆ ಅಣ್ಣನೋ ತಮ್ಮನೋ ಯಾರಾದ್ರೂ ಇದ್ದೇ ಇರ್ತಾರೆ. ಅವರು ಕೈಯಲ್ಲೊಂದು ಗೊಂಚಲು ಹಿಡ್ಕೊಂಡ್ರು, ಆಚೆ ಈಚೆ ಓಡಾಡಿದ್ರು. ಏನು ಅಂತ? ಅಣ್ಣ ತಮ್ಮ, ನಾನು ಅಣ್ಣ, ನಾನು ಸ್ವಾಮಿಗಳ ತಮ್ಮ. ಕೃಷ್ಣ ಅಂದ. ಕುಂತಿ ಅಂತ ಇದ್ದಾಳೆ, ಇಂಥವರಿಗೆ ಸಿಗೋಲ್ಲ ನಾನು ಅಂತಾಳೆ. ನೀನು ಸ್ವಾಮಿಗಳನ್ನಾದ್ರೆ ನಿನಗೇನೆ ಆಯ್ತು, ನನಗೆ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಜನ್ಮ, ನಾನು ಇಂಥವರ ಪರಂಪರೆಯಲ್ಲಿ ಬಂದವನ್ನತಕ್ಕಂಥ ಮದ ತಲೆಗಿದ್ರೆ ಎರಡನೇದ್ದು ಐಶ್ವರ್ಯ ಮತ್ತೆ ಶ್ರೀ, ಅದರ ವ್ಯತ್ಯಾಸ ನಾವು ಮೊನ್ನೆ ದಿವಸ ನೋಡಿದ್ದೆವು. ಯಾವುದು ಶ್ರೀ? ದುಡ್ಡು ಗಿಡ್ಡು ಉಂಟಲ್ಲ, ಇದನ್ನೆಲ್ಲ ಶ್ರೀ ಅಂತ ಕರೀತಾರೆ. ಯಾವುದು ಐಶ್ವರ್ಯ? ಛತ್ರ ಚಾಮರ ಬಿರುದು ಬಾವಲಿ ಉಂಟಲ್ಲ, ಇದನ್ನೆಲ್ಲ ಐಶ್ವರ್ಯ ಅಂತ ಕರೀತಾರೆ. ಏನಬ್ಬಾ ಸುತ್ತಮುತ್ತ ಜನ ಏನು, ಅವರು ಆಚೆ ಈಚೆ ಹೋಗುವಾಗ ಅಬ್ಬಾ ಜೈ ಪರಾಕ್ ಅಂತ ಹೇಳುವುದೇನೆಲ್ಲ ಬಡಿಗೆ ಜನ, ಏನೇ ಆಗಲಿ ಅಂತ ಜೈ ಪರಾಕ್ ಅಂತ. ಛತ್ರಗಳೇನು, ಚಾಮರಗಳೇನು, ಇಂಥ ಐಶ್ವರ್ಯ ಉಂಟಲ್ಲ. ಈ ಐಶ್ವರ್ಯದಿಂದ ಕೊಬ್ಬಿದ್ದಾನಲ್ವೋ. ಇದೆಲ್ಲವೂ ಕೂಡ ಯಾರಿಗೆ ಅನ್ವಯ ಆಗುತ್ತೆ ಗೊತ್ತಾ? ದುರ್ಯೋಧನನಿಗೆ ಚೆನ್ನಾಗಿ ಅನ್ವಯ ಆಗುತ್ತಲ್ಲ, ಅಲ್ಲಿಂದ ಪರಂಪರೆಯಿಂದ ನಮಗೂ ಅನ್ವಯ ಆಗುತ್ತೆ. ಅಲ್ಲಲ್ಲಿ ಕೆಲವು ಸ್ವಲ್ಪ. ಜೈನ್ಮ ಐಶ್ವರ್ಯ ಶ್ರುತ ಅಂದರೆ ಶ್ರವಣ. ಶ್ರುತ ಅಂದರೆ ಶ್ರವಣದಲ್ಲಿಯೂ ಬಂತು, ಶ್ರವಣ ಮಾಡಿಸುವುದರಲ್ಲಿಯೂ ಬಂತು, ಶ್ರವಣ ಮಾಡುವುದರಲ್ಲಿಯೂ ಬಂತು. ಶ್ರುತ ಅಂತ ಒಂದೇ ಶಬ್ದದಿಂದ ಹೇಳಿದ್ದಾರೆ. ಶ್ರವಣ ಮಾಡಿಸು ಅಂದರೆ ಉಪನ್ಯಾಸಕರು, ಶ್ರವಣ ಮಾಡುವುದಂದರೆ ಶ್ರೋತೃಗಳು. ನಾನು ಎಷ್ಟು ಉಪನ್ಯಾಸ ಮಾಡಿದ್ದೇನೆ ಗೊತ್ತಾ? ನಾನು ಹೇಗೆ ಉಪನ್ಯಾಸ ಮಾಡ್ತೇನೆ ಗೊತ್ತಾ? ಆದರೂ ಕೂಡ ಕೃಷ್ಣಾಯ
ವಾಸುದೇವಾಯ ಅಂತ ಹೇಳಬೇಕಾದ್ರೆ ಚೀಟಿ ಬರ್ಕೊಂಡು ಬರ್ತಾನೆ. ಭಾರೀ ಉಪನ್ಯಾಸ. ಯಾಕೆ? ತಲೆಗೆ ಒಂಚೂರು ಏರಿರುತ್ತೆ. ಅದರಿಂದ ಏನಾಗುತ್ತೆ, ಬರ್ಕೊಂಡು ಬಂದರೂ ಕೂಡ ಕೆಲವು ಸಲ ಓದ್ಲಿಕ್ಕೆ ಆಗೋಲ್ಲ ಅಲ್ಲಿ. ಯಾಕೆ? ಏನೋ ಒಂಚೂರು ಚೂರು ಅಂತ ಬರ್ಕೊಂಡು ಬಂದದ್ದು, ಇಷ್ಟು ಸಾಕು ಅಂತ. ಅಲ್ಲಿ ಬಂದು ಉಪನ್ಯಾಸ ಶುರು ಮಾಡಿದಾಗ ನೋಡಿದಾಗ ಎಂಥದ್ದು ಅಂತ ಅರ್ಥ ಆಗೋದಿಲ್ಲ. ಕೃಷ್ಣ ಅಂತ ಮದ ಏರಿದೆ ತಲೆಗೆ, ಆದ್ರಿಂದ ಆಗೋಲ್ಲ. ಜನ್ಮ ಐಶ್ವರ್ಯ ಶ್ರುತ. ಇನ್ನು ಶ್ರವಣ ಮಾಡುವವರು, ನಾನು ರಾಜಾಂಗಣದಲ್ಲಿ ಏನು ಉಪನ್ಯಾಸ ಆದರೂ ಕೂಡ ಸ್ವಾಮಿ ನಾನು ತಪ್ಪಿಸೋದು, ನಾನು ನಿತ್ಯ ಅಲ್ಲಿ ಖಾಯಂ ಹಾಜ. ಅದೇ ಒಂದು ತಲೆಗೇರಿದ್ದು ಅಂದ ಕೃಷ್ಣ. ಕುಂತಿ ಅಂತ ಇದ್ದಾಳೆ, ಅದೇ ಒಂದು ತಲೆಗೆ ಏರಿದ್ದು. ಏನು ಅಂತ, ಯಾವ ಉಪನ್ಯಾಸವು ನಾನು ಬಿಟ್ಟಿಲ್ಲ ಅಂತ ಇನ್ನೊಬ್ಬರು ಕೇಳಿದ್ರ, ನೀನೆಲ್ಲ ಉಪನ್ಯಾಸಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರ, ಅವರು ಕೇಳಲಿಲ್ಲ, ಬಿಡಲಿಲ್ಲ. ಮತ್ತೆ ಇವಳೇ ಹೋಗಿ, ನಾನು ಗೊತ್ತಾ ಎಲ್ಲಿಗೆ ಹೊರಟದ್ದು ಗೊತ್ತಾ ನಿನಗೆ? ಎಲ್ಲಿಗೆ? ನಾನು ರಾಜಾಂಗಣಕ್ಕೆ. ಹೌದಾ? ಯಾಕೆ? ಅಯ್ಯೋ ಉಪನ್ಯಾಸಕ್ಕೆ. ಹೌದಾ? ಅಯ್ಯೋ ನಾನು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೇನೆ. ಎಷ್ಟು ವರ್ಷ ನನಗೇನು. ಮತ್ತೆ ಏನು ಮಾಡ್ತೀಯ ಅಲ್ಲಿ ಕೊನೆ ತನಕ? ಯಾಕೆ ಕೊನೆ ತನಕ? ಅದು ಕೊನೆಗೆ ಧನ್ಯವಾದ ಹೇಳಲಿಕ್ಕೆ ನನ್ನ ಹತ್ರನೇ ಹೇಳಿದ್ದಾರೆ, ಆದ್ರಿಂದ ಇರಬೇಕಾಗುತ್ತೆ ಅಂತ ಕೆಲವರು. ಇನ್ನು ಕೆಲವರು ಅದು ಅಲ್ಲಿ ಜಮಖಾನ ನನ್ನದು, ಆದ್ರಿಂದ ಕೊಡಬೇಕಾಗುತ್ತೆ ಅಂತ. ಮತ್ತೆ ಕೆಲವರದ್ದು ಕರ್ಕೊಂಡು ಹೋಗೋರು ಬಂದಿಲ್ಲ, ಆದ್ರಿಂದ ಕೊಡಬೇಕಾಗುತ್ತೆ ಅಂತ. ಜನ್ಮ ಐಶ್ವರ್ಯ ಶ್ರುತ ಶ್ರೀ. ಶ್ರೀ ಅಂದ್ರೆ ಈ ದುಡ್ಡು ಗಿಡ್ಡುಗಳು ಶ್ರೀ. ಇದರಿಂದಾಗಿ ಏಧಮಾನ ಬಹಳ ತಲೆಗೆ ಪಿತ್ತ ಏರಿಸಿಕೊಂಡಿರತಕ್ಕಂಥ ವ್ಯಕ್ತಿಗಳಿಗೆ ಕೃಷ್ಣ ಇತಿ ಈ ರೀತಿಯಾಗಿ ನಾನು ಹಿಂದೆ ಹೇಳಿರತಕ್ಕಂಥ 2 ಶ್ಲೋಕಗಳುಂಟಲ್ಲ, ಬರೋಲ್ಲ. ಅವರ ಮನಸ್ಸಿಗೆ ಬರೋಲ್ಲ ಅಂತ ನಾನು ಹೇಳೋಲ್ಲ, ಬೇಕಾದಾಗ ಬರೋಲ್ಲ. ನಮಗೆ ಮತ್ತೆ ಬಂದು ಏನು ಪ್ರಯೋಜನ? ನಮಗೆ ಶ್ಲೋಕ ಬೇಕಾದದ್ದು ಉಪನ್ಯಾಸ ಮಾಡುತ್ತಿರುವಾಗ ಆ ಶ್ಲೋಕ ಬೇಕಾದದ್ದು. ಉಪನ್ಯಾಸ ಎಲ್ಲ ಮುಗಿಯಿತು, ಆ ಶ್ಲೋಕ ನೆನಪಾಯಿತು, ಜನ ಹೊರಟಿದ್ದಾರೆ, ನೆನಪಾಯಿತು, ಮತ್ತೆ ಬಂದ ಒಂಚೂರು ನೆನಪಾಯಿತು, ಒಂಚೂರು ಕೊಡ್ತೀರಾ? ಹೇಳ್ತೇನೆ ನಾನು, ಯಾರು ಕೊಡ್ತಾರೆ ಅಲ್ಲಿ? ಆದರೆ ಯಾವಾಗ ಬೇಕು ಆ ಸಂದರ್ಭದಲ್ಲಿ ಹೇಳಬೇಕು. ಆದ್ದರಿಂದ ಕುಂತಿ ಜನ್ಮ ಐಶ್ವರ್ಯ ಮದ ಶ್ರುತ ಶ್ರೀಭಿಹಿ ಏಧಮಾನ ಮದಃ ಪುಮಾನ್ ನೈವ ಅರ್ಹತಿ ಅಭಿದಾತುಂ. ಕೃಷ್ಣ, ಹಾಗಾದ್ರೆ ನಿನಗೆ ಬೇಕಾದವರು ಯಾರು ಹೇಳು? ಯಾರ ಬಾಯಿಂದ ಇಂತಹ ಶ್ಲೋಕಗಳನ್ನು ಬರೆಸ್ತಿ ಹೇಳು? ಯಾರು ದರಿದ್ರರೋ ಅವರ ಬಾಯಿಂದ ಈ ಶ್ಲೋಕವನ್ನು ಬರೆಸ್ತೇನೆ ಎಂದ. ಯಾವುದರ ದಾರಿದ್ರ್ಯ? ದುಡ್ಡಿನ ದಾರಿದ್ರ್ಯ ನಾನೇನು ಹೇಳೋಲ್ಲ, ಮದದ ದಾರಿದ್ರ್ಯ ಯಾರಿಗೆ ಉಂಟೋ ಅವರ ಬಾಯಿಂದ ಬೇಕಾದಾಗ ಬೇಕಾದಲ್ಲಿ ನಾನು ಶ್ಲೋಕ ಬರೆಸ್ತೇನೆ. ಆದರೆ ಯಾವುದರ? ನಮಃ ಅಕಿಂಚನ ವಿತ್ತಾಯ. ನೀನು ವಿತ್ತ ಅಂದರೆ ಸಂಪತ್ತು. ಯಾರ ಸಂಪತ್ತು? ದಾರಿದ್ರ್ಯ ಉಳ್ಳವರ ಸಂಪತ್ತು ನೀನು. ದಾರಿದ್ರ್ಯ ಉಳ್ಳವರೇ ನಿನ್ನ ಸಂಪತ್ತು, ದಾರಿದ್ರ್ಯ ಉಳ್ಳವರಿಗೆ ನೀನು ಸಂಪತ್ತು. ಪರಸ್ಪರ. ಏನು ದಾರಿದ್ರ್ಯ? ನಮ್ಮಲ್ಲಿ ದಾರಿದ್ರ್ಯ ಅಂತಂದ್ರೆ ಹೊಟ್ಟೆಗೆ ಉಣ್ಲಿಕ್ಕಿಲ್ಲ, ದುಡ್ಡು ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ, ಇದು ದಾರಿದ್ರ್ಯ ಅಲ್ಲ. ಅಂಥವನು ಕೂಡ ಚೆನ್ನಾಗಿರ್ತಾನೆ, ಶ್ರೀಮಾನ್ ಆಗಿರ್ತಾನೆ. ಮತ್ತೆ ಯಾವುದರ ದಾರಿದ್ರ್ಯ? ನಮ್ಮಲ್ಲಿ ಸ್ವಲ್ಪನೂ ಕೂಡ ತಲೆಗೆ ಮದ ಏರಿರಬಾರದು. ನಾನು ಒಬ್ಬ ಭಕ್ತ ಅಂಥೇಳಿ ನಾವಾಗಿ ಹೇಳಿಕೊಂಡು ಬರತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು. ಅವನಿಗಾಗಿಯೇ ತೋರಬೇಕು, ಇವರು ನಿಜವಾದ ಭಗವದ್ಭಕ್ತರು ಅಂತ ಅವರಿಗೆ ತೋರುವಂತೆ ನಾವು ಸೌಜನ್ಯದಿಂದ ಇರಬೇಕು. ಇಂಥವರಿಗೆ ನೀನು ಸಂಪತ್ತು. ನಮಃ ಅಕಿಂಚನ ವಿತ್ತಾಯ ಮನ್ಯೇ ತ್ವಾಂ ಕಾಲಂ ಸಮಂ ಚರಂತಂ ಸರ್ವತ್ರ. ನೀನು ಎಲ್ಲ ಕಡೆ ಒಂದೇ ರೀತಿ ಇರುವವ ಅಲ್ವೋ ಕೃಷ್ಣ? ಸರ್ವತ್ರ ಸಮಂ ಚರಂತಂ. ಯಾಕೆ ಅಂತಂದ್ರೆ ನಾಳೆ ದಿವಸ ಯಾರಾದರೂ ಹೇಳಬಾರದು, ಕುಂತಿ ತುಂಬ ಹೊಗಳಿದ್ದಾಳೆ, ಆದ್ರಿಂದ ಕುಂತಿಗೆ ಬೇಕಾದ್ದನ್ನು ಕೊಟ್ಟ, ದುರ್ಯೋಧನ ಹೊಗಳಲಿಲ್ಲ, ಆದ್ರಿಂದ ಹೀಗೆ ಮಾಡಿದಿಲ್ಲ. ಸಮಂ ಚರಂತಂ ಸರ್ವತ್ರ. ಎಲ್ಲ ಕಡೆಯೂ ಕೂಡ ಭಗವಂತನ ಅಸ್ತಿತ್ವ ಒಂದೇ ರೀತಿ. ಅಲ್ಲಿ ಒಂಚೂರು ಕಮ್ಮಿ, ಇಲ್ಲಿ ಒಂಚೂರು ದೇವರ ಅಸ್ತಿತ್ವ ಜಾಸ್ತಿ, ಅಲ್ಲಿ ಒಂಚೂರು ದೇವರ ಶಕ್ತಿ ಕಮ್ಮಿ, ಇಲ್ಲಿ ಒಂಚೂರು ದೇವರ ಶಕ್ತಿ ಜಾಸ್ತಿ ಇಲ್ಲ. ಸಮ. ದುರ್ಯೋಧನಲ್ಲಿ ಭಗವಂತನ ಸನ್ನಿಧಾನ ಹೇಗೋ, ದುರ್ಯೋಧನನಲ್ಲಿ ಸನ್ನಿಹಿತನಾದ ಭಗವಂತನಲ್ಲಿ ಏನು ಶಕ್ತಿಯೋ, ಧರ್ಮರಾಜನಲ್ಲಿ ಕೂಡ ಸನ್ನಿಹಿತನಾದ ಭಗವಂತನಲ್ಲಿ ಅಷ್ಟೇ ಶಕ್ತಿ. ಸಮಂ ಚರಂತಂ ಸರ್ವತ್ರ. ಪಕ್ಷಪಾತ ಎನ್ನುವುದು ದೇವರಿಗೆ ಇಲ್ಲವೇ ಇಲ್ಲ. ಆದ್ರಿಂದಲೇ ಅಲ್ವೋ ದುರ್ಯೋಧನ ಮತ್ತೆ ಅರ್ಜುನ ಇಬ್ಬರು ಕೂಡ ಸಹಾಯಕ್ಕೆ ಬೇಡಲಿಕ್ಕೆ ಹೋದ್ರ ಕೃಷ್ಣನ ಬಳಿಗೆ, ದ್ವಾರಕೆಗೆ. ಇವರು ಬರ್ತಾರೆ ಅಂತ ಗೊತ್ತಾದ ಕೂಡಲೇ ಕೃಷ್ಣ ಮಧ್ಯಾಹ್ನದ ಹೊತ್ತು ಮಲಗಿಕೊಂಡಿದ್ದನ. ಸರಿ,
ದುರ್ಯೋಧನ ಮೊದಲೇ ಹೋಗಿ ನೋಡಿದ. ಎಲ್ಲಿ ಕೂತ್ಕೊಳ್ಳೋದು, ಇವ ಮಲಗಿದ್ದಾನೆ ಮಹಾರಾಯ, ಎಲ್ಲಿ ಕೂತ್ಕೊಳ್ಳೋದು ಅಂತ ಆಲೋಚನೆ ಮಾಡಿದ. ಕಾಲ ಬುಡದಲ್ಲಿ ಕೂತ್ಕೊಳ್ಳೋಣ ಅಂತಂದ್ಬಿಟ್ರೆ ಅವನಿಗೆ ನಾನು ಚಕ್ರವರ್ತಿ ಅಂತ ತಲೆಗೆ ಏರಿತ್ತು. ಆದ್ದರಿಂದ ಏನು ಮಾಡಿದ, ಕೃಷ್ಣನ ತಲೆ ಭಾಗದಲ್ಲಿ ಹೋಗಿ ಕೂತ. ಮತ್ತೆ ಅರ್ಜುನ ಬಂದ. ಅವ ಸಹಜವಾಗಿ ಇಲ್ಲದಿದ್ದರೂ ಕೂಡ ಕೃಷ್ಣನ ಕಾಲಬುಡದಲ್ಲೇ ಬಂದು ನಿಲ್ಲುವವ. ತಲೆಯಲ್ಲಿ ಕೂತ, ಕಾಲಬುಡದಲ್ಲಿ ನಿಂತ. ಎಲ್ಲ ವ್ಯವಸ್ಥೆ ಆಯಿತು ಅಂತಂದಮೇಲೆ ಕೃಷ್ಣ ಎದ್ದ. ಏಳುವ ಕ್ರಮ ಗೊತ್ತಲ್ಲ, ಮಲಗಿದಾಗ ಏಳುವ ಕ್ರಮ ಹೇಗೆ ಅಂತ. ನಿಜವಾಗಿ ನಮ್ಮಲ್ಲಿ ಬಲ ಮಗ್ಗುಲಲ್ಲಿ ಏಳಬೇಕು ಅಂತ ನಿಯಮ ಅಲ್ವೋ, ಎಡಮಗ್ಗುಲಲ್ಲಿ ಮಲಗಬೇಕು, ಬಲ ಮಗ್ಗುಲಲ್ಲಿ ಏಳಬೇಕು ಅಂತ. ಪ್ರಾಯಶಃ ಕೃಷ್ಣ ಆ ದಿವಸ ದಡಕ್ಕ ಅಂತ ಹೀಗೆ ಎದ್ದ. ಆಸ್ಪತ್ರೆಯಲ್ಲಿ ಮಂಚವನ್ನೇ ಎಬ್ಬಿಸ್ತಾರಲ್ಲ ಹಾಗೆ ದಡಕ್ಕನೆ ಎದ್ದ ಕೃಷ್ಣ. ಯಾಕೆ, ಅದು ಬಲಮಗ್ಗುಲಲ್ಲೋ ಮಗ್ಗುಲು ಎದ್ದರೆ ಹಿಂಬದಿಯಲ್ಲಿ ಕೂತ ದುರ್ಯೋಧನ ಕಾಣುತ್ತಾನೆ. ಅದಕ್ಕೆ ಹಾಗೆ ಎದ್ದ, ಕೂತ. ಎದುರಿಗೆ ಅರ್ಜುನ ನಿಂತಿದ್ದಾನೆ. ಒಂದೇ ಸವನೆ ಅರ್ಜುನನಲ್ಲಿ ಮಾತಾಡಲಿಕ್ಕೇನೆ ಶುರು ಮಾಡಿದ. ಯಾಕೆ, ನಾನು ಒಂಚೂರು ತಡವರಿಸಿದರೆ ದುರ್ಯೋಧನ ಬಾಯಿ ಹಾಕ್ತಾನೆ ಅಂತ ಕೃಷ್ಣನಿಗೆ. ಅದಕ್ಕೋಸ್ಕರ ಅವಕಾಶ ಇಲ್ಲ. ಒಂದೇ ಸವನೆ ನಾನು ಮಾತಾಡ್ತೇನಲ್ಲ ಹಾಗೆ ಬಡ 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 ಅಂತ ಒಂದೇ ಸವನೆ ಮಾತಾಡಲಿಕ್ಕೆ ಶುರು ಮಾಡಿದ. ಕೊನೆಗೆ ದುರ್ಯೋಧನ ಹೇಳಿದ, ಮಹಾರಾಯ ಈಚೆ ನಾನು ಬಂದಿದ್ದೇನೆ ಅಂತ. ದುರ್ಯೋಧನ ಭಾವಂತರು ನೀವು ಬಂದಿದ್ದಾರಂತ ಮತ್ತೆ ಕೃಷ್ಣ ತಿರುಗಿದ. ಸಹಜವಾಗಿ ಬರತಕ್ಕಂಥ ಭಕ್ತನನ್ನು ದೇವರು ತಾನಾಗಿ ಮಾತಾಡಿಸ್ತಾನೆ. ಕೃತಕವಾದ ಭಕ್ತಿಯಿಂದ ಬರತಕ್ಕಂಥ ಭಕ್ತನು ಮಾತಾಡಿಸ್ಬೇಕಷ್ಟೇ ವ್ಯತ್ಯಾಸ. ಯಾವಾಗಲೂ ನಾವು ದೊಡ್ಡವರನ್ನು ಮಾತಾಡಿಸಬಾರದು, ದೊಡ್ಡವರು ನಮ್ಮನ್ನು ಮಾತಾಡಿಸಬೇಕು. ನಾನು ಹೋಗಿ ನಮ್ಮ ಮೌನಿಯನ್ನು ಮಾತಾಡುವುದೇ ಇಲ್ಲ ಆದರೂ ಹೋಗಿ ನಾವು ಅವನ ಬಾಯಿಗೆ ಕೋಲು ಹಾಕಿ ಮಾತಾಡಿಸಬೇಕು. ಅವ ನಮ್ಮನ್ನು ಮೌನಿ ಅಂತಂದರೆ ಪ್ರಧಾನಮಂತ್ರಿ ಅಂತ ಅರ್ಥ ಗೊತ್ತಾಯ್ತಾ? ಅದೇ ಯಾರು ಈಗ ಯಾರೋ ಶುರು ಮಾಡಿದ್ದಾರೆ ಅಂತೆ. ಏನಂತ, ಇವರಿಗೆ ನಮ್ಮ ಇಲ್ಲಿ ಸ್ವಾಗತ ಮಾಡುವವರಿಗೆ ಇನ್ನೂ ಗೊತ್ತಾಗಿಲ್ಲ ಕಾಣುತ್ತೆ. ಇಲ್ಲದ್ರೆ ಹೇಳ್ತಿದ್ರು ಏನು ಉಪನ್ಯಾಸ ಶುರು ಮಾಡುವ ಮೊದಲು ಎಲ್ಲರೂ ನಿಮ್ಮ ಮೊಬೈಲನ್ನು ಪ್ರಧಾನಿಯ ಸ್ಥಾನದಲ್ಲಿ ಇಟ್ಟುಬಿಡಿ ಅಂತ. ಅಂದರೆ ಮೌನದಲ್ಲಿ ಇಟ್ಟುಬಿಡಿ ಅಂತ ಅರ್ಥ. ಅದಕ್ಕೆ ಅವ ಮಾತಾಡಿಸ್ಬೇಕಲ್ಲ ನಮ್ಮನ್ನು. ನಾವೇ ಹೋಗಿ ಅವನ ಬಾಯಿಗೆ ಕೋಲು ಹಾಕಿ ಮಾತಾಡಿಸಬಾರ್ದಲ್ಲ. ದುರ್ಯೋಧನ ಕೃತಕ ಭಕ್ತ, ಆದ್ರಿಂದ ಅವನಾಗಿ ಮಾತಾಡಿಸುವ ಪ್ರಸಂಗ ಬಂತು. ಅರ್ಜುನ ಸಹಜ ಭಕ್ತ, ಕೃಷ್ಣ ಸ್ವಯಂ ಮಾತಾಡಿದ. ಸರಿ, ಏನು ಬಂದದ್ದು? ಯುದ್ಧದ ಸಹಾಯಕ್ಕೋಸ್ಕರ ಬಂದಿದ್ದೇವೆ ಅಂತ. ಸರಿ, ಏನು ಬೇಕು ಸಹಾಯ? ಕೃಷ್ಣ ಹೇಳಿದ ಮಾತೇನು ಗೊತ್ತಾ? ಸಮಂ ಕರಿಷ್ಯೆ ಯುವಯೋ, ನಿಮಗಿಬ್ಬರಿಗೂ ಸಮಾನವಾಗಿ ಹಂಚುತ್ತೇನೆ ಅಂತ ಕೃಷ್ಣ ಕೊಟ್ಟ ಉತ್ತರ. ಏನು? ಏಕತ್ರ ಅಹಂ ನಿರಾಯುಧ, ಅನ್ಯತ್ರ ದಶಲಕ್ಷಮ್ಮೆ ಪುತ್ರಾಶೂರ ಪದಾತಯ. ಒಂದು ಕಡೆಗೆ ನಾನಿದ್ದೇನೆ, ಮತ್ತೊಂದು ಕಡೆ ನನ್ನ 10 ಲಕ್ಷ ಮಕ್ಕಳಿದ್ದಾರೆ. ಸಮಂ ಕರಿಷ್ಯೆ ಇವ, ನಿಮಗಿಬ್ಬರಿಗೆ ಸಮಾನವಾಗಿ ಸಹಾಯ ಮಾಡ್ತೇನೆ, ಬೇಕಾದ್ದನ್ನು ತೆಕೊಳ್ಳಿ ಅಂತಂದಾಗ ಅರ್ಜುನ ಕೃಷ್ಣನನ್ನು ತೆಗೆದುಕೊಂಡ, ದುರ್ಯೋಧನ 10 ಲಕ್ಷ ಮಕ್ಕಳನ್ನು ತೆಗೆದುಕೊಂಡ. ಸಮಾನವೋ? ಕೃಷ್ಣನಿಗೂ 10 ಲಕ್ಷ ಮಕ್ಕಳಿಗೂ ಸಾಮ್ಯ ಉಂಟಾ? ಕೃಷ್ಣ ಎಲ್ಲಿ 10 ಲಕ್ಷ ಜುಜುಬೆ ಮಕ್ಕಳಲ್ಲಿ? ಕೃಷ್ಣ ಏನು ಹೇಳಿದ್ದು? ನನಗೂ ಮಕ್ಕಳಿಗೂ ಸಾಮ್ಯ ಉಂಟು ಅಂತ ಅರ್ಥ ಅಲ್ಲ, ನಿಮಗಿಬ್ಬರಿಗೆ ಸಮಾನವಾಗಿ ಹಂಚುತ್ತೇನೆ ಅಂತ ಅರ್ಥ. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸಮಾನವಾಗಿ ಹಂಚುತ್ತೇನೆ ಅಂತ ಅರ್ಥ ಹೊರತು ನಮಗಿಬ್ಬರಿಗೆ ಸಾಮ್ಯ ಉಂಟು ಅಂತ ಕೃಷ್ಣನ ಅಭಿಪ್ರಾಯ. ಸಮಂ ಕರಿಷ್ಯೆ ಯುವಯೋಹೋ. ಆದ್ರಿಂದ ಅರ್ಜುನ ಏನು ತಗೊಂಡ? ಕೃಷ್ಣನನ್ನು ತಗೊಂಡ. ಸಾಯದ ಅರ್ಜುನ ಸಾವು ಇಲ್ಲದ ಕೃಷ್ಣನನ್ನು ತಗೊಂಡ. ಸಾಯುವ ದುರ್ಯೋಧನ ಸಾಯಲಿಕ್ಕೆ ಹುಟ್ಟಿರುವ 10 ಲಕ್ಷ ಮಕ್ಕಳನ್ನು ತಗೊಂಡ. ಸಮಂ ಕರಿಷ್ಯೆ ಯುವಯೋಹೋ ಏಕತ್ರ ಅಹಂ ನಿರಾಯುಧ, ಅನ್ಯತ್ರ ದಶಲಕ್ಷಮ್ಮೆ ಪುತ್ರಾಶೂರ ಪದಾತಯ. ಹಾಗಾದರೆ ಕುಂತಿ ಅಂತ ಇದ್ದಾಳೆ, ಸಮಂ ಚರಂತಂ, ಎಲ್ಲಿಯೂ ಕೂಡ ಪಕ್ಷಪಾತ ಎನ್ನತಕ್ಕಂಥದ್ದಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ನೋಡಿಕೊಂಡು ಅವನಿಗೆ ಅನುಗುಣವಾಗಿ ಅವನಲ್ಲಿ ಸ್ಪಂದನವನ್ನು ಉಂಟು ಮಾಡತಕ್ಕಂಥ ಕೃಷ್ಣ, ನಿನಗೆ ನನ್ನ ನಮಸ್ಕಾರ. ಏನು ಅಂತ ನಮಸ್ಕಾರ? ನೀನು ಕಾಲ ಅಂತ ಶಬ್ದದಿಂದ ನನ್ನ ಕರೆದು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಕುಂತಿ ಹೇಳ್ತಾ ಇದ್ದಾಳೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ. ಹಲೋ. ಇಲ್ಲಿವರೆಗೆ ಭಾಗವತ ಪ್ರವಚನದ ಮೂಲಕ ನಮ್ಮನ್ನು ಅನುಗ್ರಹಿಸಿರುವಂತಹ ಪರಮ ಪೂಜ್ಯ ಅದಮಾರು ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಭಕ್ತಜನತೆಯ ಪರವಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದ ಹೇಳ್ತಾ, ಎಲ್ಲ ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು